ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾವು ನಿನ್ನಿನ ದಿವಸ ಭಗವದ್ಗೀತೆ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಅದರಲ್ಲಿ 5ನೇ ಶ್ಲೋಕವನ್ನು ನೋಡ್ತಾ ಇದ್ವಿ. ಪೂರ್ಣ ಆಗಿಲ್ಲ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಪದ್ಮಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಯಃ ಅಂತಕಾಲೇ ಚ ಮಾಮೇವ ಸ್ಮರನ್ ಕಲೇವರಂ ವಾ ಪ್ರಯಾತಿ. ಯಃ ಅಂತ್ಯಕಾಲೇ ಚ ಯಾವ ಪುರುಷನು ಅಂತಕಾಲದಲ್ಲಿಯೂ ಕೂಡ, ಅಂತ್ಯಕಾಲ ಅಂದ್ರೆ ಮರಣಕಾಲದಲ್ಲಿ ಕೂಡ, ಮಾಮೇವ ಸ್ಮರನ್ ನನ್ನನ್ನೇ ಸ್ಮರಣೆ ಮಾಡುತ್ತಾ, ಕಲೇವರಂ ತನ್ನ ಶರೀರವನ್ನು ಮುಕ್ತ ತ್ಯಾಗ ಮಾಡಿ, ಪ್ರಯಾತಿ ಪ್ರಯಾಣಿಸುತ್ತಾನೋ ಹೋಗುತ್ತಾನೋ ಸಹ ಅವನು, ಮದ್ಭಾವಂ ಯಾತಿ ನನ್ನ ಸಾಕ್ಷಾತ್ ಸ್ವರೂಪವನ್ನೇ ಪಡೆಯುತ್ತಾನೆ. ಅತ್ರ ಸಂಶಯ ನ ಅಸ್ತಿ, ಇದರಲ್ಲಿ ಯಾವುದೇ ಸಂಶಯ ಇರುವುದಿಲ್ಲ. ಇಂಥದೊಂದು ಆಶ್ವಾಸನೆ ಭಗವಂತ ಕೊಟ್ಟಾನೆ. ಅಂತ್ಯಕಾಲದಲ್ಲಿ ಯಾವ ಪುರುಷ ನನ್ನನ್ನು ಸ್ಮರಿಸುತ್ತ ದೇಹ ತ್ಯಾಗ ಮಾಡ್ತಾನೋ ಆ ಪುರುಷ ನನ್ನ ಸಾಕ್ಷಾತ್ ಸ್ವರೂಪವನ್ನೇ ಹೊಂದುತ್ತಾನೆ. ಇದರಲ್ಲಿ ಯಾವ ಸಂಶಯವಿಲ್ಲ. ಏನ್ರಿ ಹಂಗೆ ನೋಡ್ರಿ, ಯಾವ ಶ್ರವಣ ಬೇಡ, ಮನನ ಬೇಡ, ನಿಧಿಧ್ಯಾಸನ ಬೇಡ, ಮಲದೋಷ ಕಳ್ಕೊಳ್ಳೋದು ಬೇಡ, ವಿಕ್ಷೇಪ ಕಳ್ಕೊಳ್ಳೋದು ಬೇಡ, ಏನೇನು ಬೇಡ. ಲಾಸ್ಟಿಗೆ ಪ್ರಯಾಣ ಕಾಲ ಏನ್ ಜೀವ ಹೋಗತ್ತೆ ಅನ್ನೋದ್ರಾಗ ನೀವು ಸ್ಮರಣೆ ಮಾಡ್ರಿ, ನಿಮ್ಗೆ ಏನಾಗ್ತದ ಮೋಕ್ಷವನ್ನು ಕೊಡ್ತೇನೆ, ನನ್ನ ಸ್ವರೂಪವನ್ನು ನಿಮ್ಗೆ ತೋರಿಸ್ತೇನೆ ಅಂತ ಹೇಳ್ಬಿಟ್ಟಾನ ಭಗವಂತ. ಆಶ್ವಾಸನೆ ಕೊಟ್ಟಾನ. ಆದ್ರೆ ಇದು ಒಂದು ರಹಸ್ಯದ. ಏನದ ರಹಸ್ಯ? ಆಗುವುದಿಲ್ಲ. ನಾ ಅವಾಗ ಅಷ್ಟ ಮಾಡ್ತೀನಿ, ಉಳಿದೋತ್ನ ನಾ ಬೇರೆನ ಮಾಡ್ತೀನಿ ಅಂದ್ರೆ ಆಗುವುದಿಲ್ಲ. ಏನ್ ಹಗಲೆಲ್ಲ ಮಾಡಿರ್ತೀವಿ ಅದ ನೆನಪಿಗೆ ಬರ್ತದ. ದನ ಕಸ್ಬರ ಇದನ್ನಾಗತ್ತೆ ನೋಡಂತೆ ಅವನ ಹಂಗ. ಆದ್ರಿಂದ ಇದನ್ನ ಯಾವಾಗ್ಲೂ ಸತತ ಮಾಡ್ಬೇಕು. ಇದನ್ನ ಈ ವಾಕ್ಯದ ಯಥಾರ್ಥವನ್ನ ಹೆಂಗ್ ತಗೋಬೇಕು ಅಂದ್ರೆ ದಿನನಿತ್ಯ ಅದಕ್ಕಿಂತ ಪೂರ್ವದಲ್ಲಿ ನಾವು ಅದನ್ನ ಯಾವ್ದು ಪ್ರಬಲವಾದ ಆಶೆ ಇರ್ತದ ಅದ ಆಗ್ತದ ನೋಡ್ರಿ. ನಮ್ಮ ಪ್ರಬಲ ಆಶೆ ಅರ್ಥಕಾಮ ಇತ್ತು ಅಂದ್ರೆ ಅರ್ಥಕಾಮ ಸಿಗ್ತಾವ, ಮೋಕ್ಷ ಇರ್ತದ್ರ ಮೋಕ್ಷ ಸಿಗ್ತದ. ಅಪರ ಪುರುಷಾರ್ಥ ಇದ್ರ ಅಪರ ಪುರುಷಾರ್ಥ. ಯಾವ್ದು ಹೆಚ್ಚಿಗೆ ಇರ್ತದ? ₹1 ಎಂಟಣಕ್ಕಿಂತ ಹೆಚ್ಚಿಗೆ ಯಾವ್ದದ? ಏನು ಅರ್ಥಕಾಮಗಳು ಬೇಕಾಗ್ಯಾವ, ಏನು ಮೋಕ್ಷ ಬೇಕಾಗ್ಯದು ನೋಡ್ತಾವ. ಆ ಅರ್ಥಕಾಮದಾಗ ಏನ್ ಹೆಚ್ಚಿಗೆ ಬೇಕಾಗ್ಯಾವ? ಓಹೋ, ಇದು ಅರ್ಥಕಾಮ ಬೇಕಾಗ್ಯಾವ, ಅರ್ಥಕಾಮಕ್ಕನ ಒಗಿತಾವ. ಇಲ್ಲ ಇದು ಮೋಕ್ಷ ಬೇಕಾಗೈತೆ, ಮೋಕ್ಷದ ಒಗಿ. ಇಂಥ ಒಂದು ಆಶ್ವಾಸನೆ ಭಗವಂತ ಕೊಟ್ಟಾನ. ಇದು ಏನಂತಂದ್ರ ಧೈರ್ಯ ಕೊಟ್ಟಾನ. ಧೈರ್ಯಕ್ಕೆ ಹಂಗ ಆಗುದಿಲ್ಲ, ಅಂದರಿಗೆ ಮಾತ್ರ ಹಂಗ ಸಾಧ್ಯ ಆಗುದಿಲ್ಲ. ಹಂಗ ಒಂದ್ ವೇಳೆ ಆಗಿತ್ತಂದ್ರ ಜ್ಞಾನಾದೇವತ್ತು ಕೈವಲ್ಯಂ ಅನುಬಾರ್ದಾಗಿತ್ತು ಶ್ರುತಿ. ಏನದ ಸಾಧನೆ ಮಾಡೋರಿಗೆ ಹುರುಪು ತುಂಬಲಿಕ್ಕೆ ವಾ 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 ವೆರಿ ಗುಡ್ ವೆರಿ ಗುಡ್ ಅಂತೇವಲ್ಲ, ಹಂಗ ಪ್ರೋತ್ಸಾಹ ಕೊಡಾಕ ಭಗವಂತ ಅಂತ ಹೇಳ್ತಾ ನಿನ್ನೆ ನಾವು ನೋಡ್ತಾ ಇದ್ವಿ. ಈ ಈಶ್ವರ ಉಪಾಸನೆ ಒಳಗ ಒಂದು ಸಕಾಮ ಒಂದು ನಿಷ್ಕಾಮ ಉಪಾಸನೆಯನ್ನು ಹೇಳ್ಕೊಂತ ಬಂದ. ಈಶ್ವರ ಉಪಾಸನ ಹುಂಚ್ಕೊಂಡ್ರ ನಿಷ್ಕಾಮ ಸಗುಣ ಈಶ್ವರ ಸ್ವರೂಪ ಉಪಾಸನ. ಪ್ರಾಕ್ಟೀಸ್ ಆಫ್ ಸಗುಣ ಈಶ್ವರ ಉಪಾಸನ. Upasana means what? Meditation. Remember, practice of this upasana not for material benefit but for spiritual benefit. ಯಾವ ಧ್ಯಾನ ಮಾಡ್ಬೇಕು? ಲೌಕಿಕ ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಧ್ಯಾನ ಮಾಡಬಾರ್ದು. ಮತ್ತೆ ಏನ್ ಮಾಡ್ಬೇಕು? ನಿಷ್ಕಾಮದಿಂದ ಮಾಡ್ಬೇಕು. ಅಂದ್ರ ನಮ್ದು ಆಧ್ಯಾತ್ಮಿಕ ಪ್ರಗತಿ ಆಗ್ತದ. ಒಳಗಿಂದ ಪ್ರಗತಿ ಬೇಕು ಅಂತಂದ್ರ ನಿಷ್ಕಾಮದಿಂದ ಮಾಡ್ರಿ. ಹೊರಗಿನ ಪ್ರಯತ್ನ, ಹೊರಗಿನ ಫಲಗಳ ಬೇಕು ಅಂದ್ರೆ, ಪ್ರಗತಿ ಬೇಕು ಅಂದ್ರ ಏನು? ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಸ್ಥಾನ, ಮಾನ, ಗೌರವ, ಆಹಾರ, ತುರಾಯಿ ಇವೆಲ್ಲ ಬೇಕಂದ್ರೆ ಹೊರಗಿಂದ ಮಾಡ್ರಿ, ಸಕಾಮ ಮಾಡ್ರಿ. ಇಲ್ರಿ ಒಳಗಿನ ಬೆಳವಣಿಗೆ ಬೇಕು ನಮಗ. ಅಂತಃಕರಣ ಶುದ್ಧಿ ಆಗ್ಬೇಕು, ಅಂತಃಕರಣ ಏಕಾಗ್ರತೆ ಆಗ್ಬೇಕು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಸಿಗಬೇಕು. ಅವನ ಬಾಯಿಗೆ ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕು, ನಮ್ಮ ಸ್ವರೂಪವನ್ನು ಗುರುತಿಸ್ಬೇಕು. ತತ್ವಂಪದಿ ತತ್ವಮಶಿ ಮಹಾವಾಕ್ಯದ ಅರ್ಥವನ್ನ
ವಾಚಾರ್ಥವನ್ನ ತ್ಯಾಗ ಮಾಡಿ ಲಕ್ಷಾರ್ಥದಲ್ಲಿ ನೆಲೆಯಾಗಿ ನಿಲ್ಲಬೇಕು ಅಂದ್ರೆ ನಿಷ್ಕಾಮದಿಂದ ಮಾಡ್ರಿ ಅಂತ. Oh devotee says, "Oh Lord, I am remembering you, not for artha, not for kama, not for punyam. I am not interested in any one of them." ನನಗ ಯಾವ ಅರ್ಥ ಕಾಮ ಬೇಕಾಗಿಲ್ಲ, ಯಾವ ಧರ್ಮನೂ ಬೇಕಾಗಿಲ್ಲ, ನನಗ ನಿಷ್ಕಾಮ ಏನು. ಐ ನೋ ದೇ ಆರ್ ಆಲ್ ಪೆರಿಷಬಲ್ ಇನ್ ನೇಚರ್. ಯಾಕಂದ್ರೆ ಅವನ್ ಬಯಸುದಿಲ್ಲ, ಅವು ಇವತ್ತು ಅದಾವ, ನಾಳೆ ಇಲ್ದಂಗ ಆಗಿ ಹೋಗ್ತಾವ. ಐ ಗಾಟ್ ಓನ್ಲಿ ಒನ್ ಗೋಲ್ ಅಂಡ್ ದಟ್ ಈಸ್ ಸ್ಪಿರಿಚುವಲ್ ಗೋಲ್ ಕಾಲ್ಡ್ ಮೋಕ್ಷ. ನನಗೇನ್ ಬೇಕಾಗಿ? ಆಧ್ಯಾತ್ಮಿಕ ಒಳಗಿನ ಸಾಧನೆ ಪ್ರಗತಿ ಬೇಕಾಗಿದೆ, ಒಳಗಿನ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ. ನೋಡ್ರಿ, ನಾವು ನಿನ್ನೆ ಬೆಳಿಗ್ಗೆ ಒಂದು ಮಾತು ಹೇಳಿದೆ, ಹಗ್ಗದಾಗಿನ ಹಾವು ಹೊಡಿಬೇಕಂದ್ರೆ ಬಡಿಗೆ ಬೇಕು, ಬ್ಯಾಟ್ರಿ ಬೇಕು ಅಂತ ಕೇಳಿದ್ರೆ ಬ್ಯಾಟ್ರಿ ಬೇಕಂತ ಹೇಳಿದೆವು ಬೆಳಿಗ್ಗೆ. ಈಗ ಹಗ್ಗದಾಗಿನ ಹಾವಿಲ್ಲ, ಅದು ಹುತ್ತನಾಗಿನ ಹಾವು ಐತಿ, ಏನ್ ಮಾಡೋದು? ಯಾರು ಹೇಳ್ತೀರಿ? ಬಡಿಗೆ ಬೇಕ್ರಿ, ಬಡಿಬೇಕು, ಕರ್ಮನ ಬೇಕಲ್ಲೇ, ತಿಳ್ಕೊಡ್ರಿ. ಸಮಸಪ್ತದಾಗ ಕೆಲಸ ಆಗ್ತದೆ ಯಾವಾಗ್ಲೂ. ಎರಡು ಪ್ರಾತಿಭಾಷಿಕ ಅಥವಾ ವ್ಯವಹಾರಿಕ ಸಪ್ತ ಅದಾವ. ವ್ಯವಹಾರಿಕ ಸಪ್ತದಾಗ ಏನದ, ವ್ಯವಹಾರಿಕ ಸಪ್ತದಾಗನ ಪರಿಹಾರ ಹುಡುಕಬೇಕು. ಹಂಗಲ್ಲೇ ನಮ್ ತಿಳ್ಕೊಂಡು ಹಸಿವಾಗೈತಿ ಮತ್ತೆ ಏನ್ ಮಾಡ್ಬೇಕ್ರಿ ಅನ್ನೋಂಗಿಲ್ಲ. ಹಸಿವು ಯಾವ ಸಪ್ತದಾಗ ಐತಿ? ವ್ಯವಹಾರಿಕ ಸಪ್ತದಾಗ ಐತಿ. ವ್ಯವಹಾರಿಕ ಸಪ್ತದಾಗ ಹಸಿವು ಆದ್ರೆ ಊಟ ಮಾಡ್ಬೇಕು, ನೀರಡಿಕೆ ಆದ್ರೆ ನೀರ ಕುಡಿಬೇಕು. ಮತ್ತ ಯಾವ ಸಪ್ತಕ್ಕೆ ನಾವ್ ಏನ್ ಮಾಡಕತ್ತೇವಿ? ಹಗ್ಗದಾಗಿನ ಹಾವು ಅಂದ್ರೆ ಏನು? ಪ್ರಾತಿಭಾಷಿಕ ಅಲ್ಲಿ ಏನದ? ಸಪ್ತ ಭಿನ್ನದ. ಆತ್ಮ ಪಾರಮಾರ್ಥಿಕ ಸಪ್ತದಾಗದ. ಆದ್ರಿಂದ ನಮಗ ನಾವು ವ್ಯವಹಾರಿಕ ಸಪ್ತದಾಗ ಇದ್ದಾಗ ನಮಗ ಪಾರಮಾರ್ಥಿಕ ಸಪ್ತದ ಏನ್ ಅನಿಸ್ತಾವ? ನಾವದ ಪೂರ್ಣದೇವಿ, ಪೂರ್ಣ ನಾವೊಳಗ ಅಪೂರ್ಣದೇವಿ. ಎಷ್ಟ ವಿಷಯ ವಸ್ತುಗಳು ಹಾಕಿದ್ರು ಒಳಗ ಅಪೂರ್ಣ ಅನ್ನುವಂತ ಭಾವ ಹಂಗ ಉಳಿತೈತಿ ನೋಡ್ರಿ. ನಾ ಪೂರ್ಣ ಆಗ್ಬೇಕು, ಸಮಾಧಾನ ಇಲ್ಲ. ನನಗ ಸುಖ ಬೇಕಾಗ್ಯದ ಅಂತಾರೆ. ಎಷ್ಟ ಸುಖ ಕೊಟ್ಟರು ಇನ್ನು ಸುಖ ಬೇಡ್ತಾನ ಅಂತಂದ್ರೆ ಹಂಗಾರೆ ಏನಾದ್ರು ಅಲ್ಲೇ ಸಪ್ತ ಭಿನ್ನ ಆಗ್ಯದ ಅಂತ ಅರ್ಥ. ಪಾರಮಾರ್ಥಿಕ ಸಪ್ತದಾಗ ಪಾರಮಾರ್ಥಿಕ ಸ್ವರೂಪವನ್ನು ತಿಳಿದ್ರೆ ಆನಂದ ಆಗುದು. ವಿಷಯ ವ್ಯಕ್ತಿಗಳು ಕೊಟ್ಟರೆ ಆನಂದ ಆಗುದಿಲ್ಲ. ಅದು ಹೆಂಗ ಆಗ್ತದ ಅಂತಂದ್ರ, ನಾವು ನಿಮ್ಗ ಒಂದು ಸಿನಿಮಾ ನೋಡಿದ್ದ ಒಂದು ಉದಾಹರಣೆ ಹೇಳಿದ್ದೆ, ನೆನಪಿದ್ದೇನೆ ಯಾರಿಗಾರ? ಇನ್ನೊಂದು ಹೇಳ್ತೀನಿ. ಆ ಸಿನಿಮಾ ನಾನು ನೋಡಿದ್ದೆ, ಅದ್ರ ಯಾವ ಸಿನಿಮಾ ನೆನಪು ಉಳಿದಿಲ್ಲ. ಅದ್ರಾಗ ಒಂದು ನ್ಯೂಲಿ ಮ್ಯಾರಿಡ್ ಕಪಲ್ ಇರ್ತದ. ಅದ ತಾನೇ ಮೊದಲೇ ಮದುವೆ ಆಗಿರ್ತಾರ, ಎಲ್ಲೋ ವಿಹಾರಕ್ಕೆ ಹೋಗಿರ್ತಾವ. ವಿಹಾರಕ್ಕೆ ಹೋಗಿ ಬರುವಾಗ ಅವ್ರ ಕಾರ್ ಆಕ್ಸಿಡೆಂಟ್ ಆಗ್ತದ. ಗಂಡ ತೀರ್ಕೊಂಡ್ ಬಿಡ್ತಾನ. ಗಂಡ ತೀರ್ಕೊಂಡ ಮೇಲೆ ಹೆಂಡತಿ ಆ ವೇದನೆಯಿಂದ ಅಳ್ತಿರ್ತಾರ, ಹೆಣ ಮುಂದೆ ಹಿಡ್ಕೊಂಡು ಅಳ್ತಿರ್ತಾರ. ಅವಾಗ ಅದು ಸೂಕ್ಷ್ಮ ಶರೀರ ಏನ್ ಮಾಡ್ತದ ಗಂಡಂದು, ನಾ ಇಲ್ಲದೆ ನಾನು ನೋಡು ಅಂತ ತಿಳ್ಕೊಂಡು ಆಕಿ ಕಣ್ಣಾಗಿನ ನೀರು ಹಿಂಗ ಅದು ಒರೆಸ್ತದ. ಅದು ಒರೆಸಿದ ತೋರಿಸ್ತಾನ ನಾವು ಫೋಟೋಗ್ರಾಫರ್, ಯಾರು ಸಿನಿಮಾದಾಗ. ಆದ್ರೆ ಆಕಿ ಗೊತ್ತಾಗುದಿಲ್ಲ. ಸಪ್ತ ಭಿನ್ನ ಅದ ಅಲ್ಲಿ. ಸಪ್ತ ಭಿನ್ನ ಇದ್ದಾಗ ವ್ಯವಹಾರ ಜ್ಞಾನದಿಂದನೇ ಆಗ್ಬೇಕು. ಸಪ್ತ ಒಂದ ಇದ್ದಾಗ ವ್ಯವಹಾರ ಕರ್ಮದಿಂದ ಆಗ್ಬೇಕು. ಇಷ್ಟು ತಿಳ್ಕೊಂಡ್ರೆ ಯಾವ್ದು ಗೋಳಿಲ್ಲ, ಯಾವ್ದು ತಂಟೆ ಇಲ್ಲ. ನಾವೇನ್ ಮಾಡಕ್ ಹೋಗ್ತೀವಿ? ಜಗತ್ತನ್ನ ತಿಳಿಯಕ್ ಹೋಗೋದ್ರ, ಜಗತ್ತನ್ನ ಪ್ರಪಂಚ ಮಾಡಕ್ ಹೋಗ್ತೀವಿ. ಅಲ್ಲೇನೋ ಜಗತ್ತನ್ನ ತಿಳಿಯೋದು ಅದೇನಾಗುದು ಅದು ಮಾಡಕ್ ಹೋಗ್ತೀವಿ. ಎಲ್ಲಿ ಮಾಡೋದೈತಿ ಅಲ್ಲಿ ನೋಡಕ್, ಅಲ್ಲಿ ತಿಳಿಯಕ್ ಹೋಗ್ತೀವಿ. ಎಲ್ಲಿ ತಿಳಿಯಕ್ ಹೋಗಿ ತಿಳಿಯೋದೈತಿ ಅಲ್ಲಿ ಮಾಡಕ್ ಹೋಗ್ತೀವಿ. ಅಧ್ಯಾತ್ಮ ಬಂದ್ಮೇಲೆ ಅಲ್ಲಿ ಬರೀ ತಿಳಿಯೋದ ಮಾಡೋದು ಇದೆ, ಅಲ್ಲಿ ಮಾಡಕ್ ಹೋಗ್ತೀವಿ. ಅದಕ್ಕ ಯಾವ ಸಪ್ತಾಹದಾಗ ಐತಿ ಸಮಸ್ಯೆ ಆ ಸಪ್ತಾಹದಾಗ ಮಾಡ್ಬೇಕು. ವ್ಯವಹಾರಿಕ ಸಪ್ತಾಹದಾಗ ಐತೆ ಅಥವಾ ಪ್ರಾತಿಭಾಷಿಕ ಸಪ್ತಾಹದಾಗ ಐತೆ, ಕರ್ಮನ ಬೇಕು. ಗುದ್ದನಾಗಿನ ಹಾವು ಬಡಗಿನ ಬೇಕು, ಬ್ಯಾಟ್ರಿ ನಡೀದಿಲ್ಲ. ಹಗ್ಗದಾಗಿನ ಹಾವು ಬ್ಯಾಟ್ರಿ ಬೇಕು. ಆದ್ರಿಂದ ನಮಗೇನಾದ ಹಸಿವು ನಿರಡಿಕೆ ಸಮಸ್ಯೆಗಳಿಗೆ ಪರಿಹಾರ ಹೊರಗೆ ಹುಡುಕ್ಬೇಕು ನಾವು. ಏನ್ರಿ ಇಷ್ಟು ಹೇಳ್ತೀರಿ ಮತ್ತೆ ಊಟ ಮಾಡ್ತೀರಲ್ಲ, ನೀವು ನೀರು ಕುಡಿತೀರಲ್ಲ ಅಂತ ಏನ್ ಹೇಳ್ಬೇಕು. ಆ ಸಮಸ್ಯೆ ಎಲ್ಲೈತಿ ಆ ಸಮಸಪ್ತದಾಗ ಪರಿಹಾರ ಹುಡುಕ್ಬೇಕು. ಈ ಒಳಗಿನ ಸಮಸ್ಯೆದಾಗ ನೋಡ್ರಿ, ನಾನು ಅಪೂರ್ಣದೇನಿ,
ನನಗ ಅಶಾಂತಿ ಐತಿ, ನಾನು ಸಾಯಬಾರದು ಅನ್ನೋದು ಒಳಗೈತಿ ಸಮಸ್ಯೆ. ಅದ್ರ ಒಳಗಿನ ಸಮಸ್ಯೆಗೆ ಆತ್ಮಜ್ಞಾನ ಬೇಕು, ಹೊರಗಿನ ಸಮಸ್ಯೆಗೆ ವ್ಯವಹಾರಿಕ ಕರ್ತ ಬೇಕು. ಅಲ್ಲಿ ಕರ್ಮನ ಬೇಕು, ಅಲ್ಲಿ ಜ್ಞಾನನ ಬೇಕು. ಎಲ್ಲಿ ಜ್ಞಾನ ಬೇಕು ಅಲ್ಲಿ ಜ್ಞಾನವನ್ನು ಉಪಯೋಗ ಮಾಡ್ರಿ, ಪರಿಹಾರ ಕೊಡ್ರಿ. ಎಲ್ಲಿ ಕರ್ಮ ಬೇಕು ಅಲ್ಲಿ ಕರ್ಮದಿಂದ ಪರಿಹಾರವನ್ನು ಪಡೆಯಿರಿ ಅನ್ನೋದು ಶಾಸ್ತ್ರ. ಮುಂದೆ ಹೇಳ್ತಾರ, ಓ ಲಾರ್ಡ್, I am remembering you, not for artha, not for kama, not for punyam. I am not interested in any one of them because I know they are all perishable in nature. ಏ ಪರಮಾತ್ಮ, ನನಗೆ ಅರ್ಥ ಕಾಮ ಕರ್ಮಗಳು ಬೇಕಾಗಿಲ್ಲ, ಯಾವ ಬಂಧಿಸ್ತಾವ. ಅದರಿಂದ ಇವು ಬೇಡ, ನನಗ ಪರಮ ಪುರುಷಾರ್ಥ ಬೇಕು, ಅಪರ ಪುರುಷಾರ್ಥಗಳ ಬೇಡ. ಪರಮ ಪುರುಷಾರ್ಥ ನೀನೇ ಬೇಕು. ನನಗ ಯಾವ ವಿಷಯ ವಸ್ತುಗಳು ಬೇಡ, ನನಗೆ ನೀ ಬೇಕು. I want only one goal, and that is the spiritual goal called moksha. ಆ ಮೋಕ್ಷ ಪರಮಾತ್ಮ ಬೇಕು ಅನ್ನೋದಕ್ಕೆ ಮೋಕ್ಷ ಅಂತ, ಮತ್ ಬೇರೆ ಅಲ್ಲ. ಐ ವಾಂಟ್ ಟು ಅಟೇನ್ ಒನ್ನೆಸ್ ವಿತ್ ಯು. ನಾನು ನಿನ್ನೊಂದಿಗೆ ಒಂದಾಗಿರ್ಬೇಕಂತೇನಿ. ಈಶ್ವರ ಐಕ್ಯ ಪ್ರಾಪ್ತಿ, ಪರಮಾತ್ಮನಲ್ಲಿ ಐಕ್ಯ ಆಗ್ಬೇಕು ನಾನು ಅಂತೇನಿ. ಪರಮಾತ್ಮದಿಂದ ಭಿನ್ನ ಆಗಿದ್ದ ಸಂಸಾರ, ಪರಮಾತ್ಮನಲ್ಲಿ ಒಂದಾಗುವ ಮೋಕ್ಷ. ತೋರಿ ಇನ್ನೊಂದು ವಿಚಾರ, ಪರಮಾತ್ಮಗಿಂತ ನಾನು ಬೇರೆ ಅದೇನಿ ಅನ್ನೋದ ಸಂಸಾರ, ಪರಮಾತ್ಮದಲ್ಲಿ ಒಂದಾಗಿರ್ತೇನೆ ಅನ್ನೋದ ಮೋಕ್ಷ. And this upasana requires vairagyam. Naturally, because as long as I have got karmas, I will use my bhakti only for fulfillment of them. A viragya bhakta becomes a nishkama upasaka, and this nishkama upasaka can take two different courses or directions. One direction is he practices nishkama upasana for a long time, which is saguna ishvara upasana. ಯಾವ ನಿಷ್ಕಾಮದಿಂದ ಮಾಡ್ತಾನ ಅವ, ನಿಷ್ಕಾಮದಿಂದ ಉಪಾಸನೆಯನ್ನು ಮಾಡಿದ್ರೆ ಅಂತಃಕರಣ ಶುದ್ಧಿ ದ್ವಾರ, ಅಂತಃಕರಣ ಏಕಾಗ್ರತೆಯಾಗಿ ಅವ ಏನ್ ಮಾಡ್ತಾನ, ಮನೋದೋಷ ವಿಕ್ಷೇಪ ಅನ್ನುವಂತ ಎರಡು ದೋಷಗಳನ್ನ ತಾನೇ ಸ್ವತಃ ಆಯಾ ಕರ್ಮಗಳನ್ನ ಮಾಡಿ, ಆ ಉಪಾಸನೆಯನ್ನ ಮಾಡಿ ಆವರಣ ದೋಷ ಕಳ್ಕೊಳಕ ಗುರು ಮತ್ತು ಶಾಸ್ತ್ರಕ್ಕೆ ಬೆನ್ನು. And having practiced this upasana, he becomes very, very well qualified for Nirguna Ishvara Upasana and this Jnanam itself. So one course of that Saguna Upasana, preparation of mind, dropping Saguna Upasana and entering into Nirguna Upasana, Paraprakriti, Jnanam, and gaining Nirguna Ishvara Jnanam. In this Janma itself, I attain moksha, which is called Sadhya Mukti. This is one option. ಏನು ಒಂದು ಆಪ್ಷನ್ ಅಂದ್ರೆ ಒಂದು ಎರಡು ಪರ್ಯಾಯ ಮಾಡಿದ್ರು. ಮೊದಲ ಸಗುಣ ನಿರ್ಗುಣ ಸಗುಣ ಏನ್ರಿ ಸಗುಣ ಉಪಾಸನೆ ಮಾಡ್ತಾನೆ, ಸಗುಣ ಈಶ್ವರ ಉಪಾಸನೆ ಮಾಡ್ತಾನೆ, ಆಮೇಲೆ ನಿರ್ಗುಣ ಉಪಾಸನೆಯನ್ನ ನಿರ್ಗುಣ ಉಪಾಸನೆಯನ್ನ ಮಾಡಿ ಅಂತಃಕರಣ ಏಕಾಗ್ರತೆ ಮಾಡಿಕೊಂಡು ಜ್ಞಾನಕ್ಕೆ ಬರ್ತಾನೆ. ಜ್ಞಾನಕ್ಕೆ ಬಂದು ತನ್ನ ಸ್ವರೂಪವನ್ನು ತಿಳಿದು ಜೀವ ಮುಕ್ತನಾಗ್ತಾನೆ. ಜೀವನ ಮುಕ್ತಿ ಆನಂದ ಇದು ಒಂದು ಆಪ್ಷನ್. ಇನ್ನು ಎರಡನೇ ಆಪ್ಷನ್ ಅದ, ಇನ್ನೊಂದು ಏನಿದೆ ದಾರಿ. ಯಾರು ಮ್ಯೂಟ್ ಮಾಡ್ರಿ, ಪಾಟಿಲ್ರೆ ಮ್ಯೂಟ್ ಮಾಡ್ರಿ ಪ್ಲೀಸ್. ಮ್ಯೂಟ್ ಇಲ್ಲ, ಬೇಕು ಗೌರ್ಮೆಂಟ್ ಮ್ಯೂಟ್ ಆಗಿಲ್ಲ. ಆದ್ರು he is not confident of coming to Nirgunam. He is allergic to Nirgunam because Nirgunam means attributeless Brahman. ಅನುಭವ ಅದರ ಅವ ಸಗುಣ ಉಪಾಸನೆಯನ್ನು ಮಾಡ್ತಾನೆ, ಆಮೇಲೆ ಅಂತಃಕರಣ ಏಕಾಗ್ರತೆ ಆದಾಗ ನಿರ್ಗುಣ ಉಪಾಸನೆಯನ್ನು ಮಾಡ್ತಾನೆ. ಇನ್ನೊಬ್ಬ ಅದರ ನಿರ್ಗುಣ ಉಪಾಸನೆ ಅವನಿಂದ ಸಾಧ್ಯ ಆಗೋದಿಲ್ಲ. ನಿರ್ಗುಣಕ್ಕ ಅವನ ಮನಸ್ಸು ನಿಲ್ಕೋದೇ ಇಲ್ಲ. ನಿರ್ಗುಣ ಉಪಾಸನೆ ಮಾಡಾಕ ಅವನ ಮನಸ್ಸಿಗೆ ಅದು ಸಾಧ್ಯನೇ ಆಗೋದಿಲ್ಲ. ಅಂತವ್ರು ಅದಾರ. ಮತ್ತ ಅವ್ರು ಏನ್ ಮಾಡ್ಬೇಕು, ಅವ್ರಿಗೆ ಯಾವ ದಾರಿ ಅಂತಂದ್ರೆ ಹೇಳ್ತಾರೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಟ್ ಆಲ್. ಅಟ್ರಿಬ್ಯೂಟ್ಲೆಸ್ ಬ್ರಹ್ಮ, ನಿರಾಕಾರ ನಿರ್ಗುಣ ಬ್ರಹ್ಮ ನನಗೆ ತಿಳಿಯುದಿಲ್ಲ ಅಂತಾರವ. ಅಲ್ರಿ ಏನಾದ್ರು ಸಾಕಾರದ್ದು ಕೊಟ್ಟರೆ ತಿಳಿದಿತ್ತು, ಆ ಮನಸ್ಸಿಗೆ ಸಾಕಾರದಷ್ಟ ಹಿಡಿಸ್ತದ. ನಿರಾಕಾರ ಅನ್ನೋದ್ಕನ ಅದು ಮನಸ್ಸಿಗೆ ಏನಾಗ್ತದ, ಗೊಂದಲ ಆಗಿಬಿಡ್ತದ. ಕೆಲವೊಂದು ಮನಸ್ಸಿಗೆ ಹಂಗ ಅಂತಃಕರಣ ಹಂಗಿರ್ತಾವ. ನಿರಾಕಾರ ವಿಷಯ ಗ್ರಹಣ ಮಾಡುವಂತ ಶಕ್ತಿ ಇರುವುದಿಲ್ಲ. ಅಂತವ್ರಿಗೆ ಏನ್ ಮಾಡ್ಬೇಕ್ರಿ? A person is allergic to ನಿರ್ಗುಣ ಈಶ್ವರ ಜ್ಞಾನ. ಈ ಕಂಟಿನ್ಯೂ ಸಗುಣ ಉಪಾಸನ. ಅವ ಏನ್ ಮಾಡ್ಬೇಕು? ಸಗುಣ ಉಪಾಸನೆಯನ್ನ ಮುಂದುವರಿಸ್ಬೇಕು. ಯಾರಾದ್ರೂ ಸಾಧಕರು ಅಂತವ್ರು ಇದ್ರಂದ್ರೆ
ಅಂತವ್ರು ತಿಳ್ಕೋಬೇಕು ಈ ಮಾತನ್ನ. ಥ್ರೋಟ್ ಲೈಫ್ ಜೀವನ ಪರ್ಯಂತ ಸಗುಣ ಉಪಾಸನೆಯನ್ನ ಮಾಡ್ರಿ, ಬ್ಯಾಡಂಗಿಲ್ಲ. ಅಂಡ್ ಅಟ್ ದ ಟೈಮ್ ಆಫ್ ಡೆತ್, ಅವಾಗ ಮರಣ ಕಾಲ ಬಂದಾಗ ಏನ್ ಮಾಡ್ಬೇಕು? ಈ ರಿಮೆಂಬರ್ಸ್ ಸಗುಣ ಈಶ್ವರ ಅಂಡ್ ಪ್ರೇಯರ್ ಟು ದ ಲಾರ್ಡ್. ಅವ ಏನ್ ಮಾಡ್ಬೇಕು? ಸಗುಣ ಬ್ರಹ್ಮನನ್ನ ನೆನಪು ಮಾಡ್ಕೊಂಡು ಪರಮಾತ್ಮಗ ನೆನಪು ಮಾಡ್ಕೊಂಡು ಪರಮಾತ್ಮ ಪ್ರಾರ್ಥನೆ ಮಾಡ್ಬೇಕು. ಏನಂತ? ಏ ಭಗವಂತ, ನನಗ ಮೋಕ್ಷ ಬೇಕಾಗೈತಿ, ನನಗೆ ಮತ್ತೆ ಏನು ಬೇಕಾಗಿಲ್ಲ. as a result of such ಉಪಾಸನ he will go to ಬ್ರಹ್ಮಲೋಕ. ಅವ ಏನ್ ಮಾಡ್ತಾನ? ಆ ಉಪಾಸನೆ ಸಗುಣ ಬ್ರಹ್ಮ ಉಪಾಸನೆ ಮಾಡಿರ್ತಾನ, ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡಕ್ ಆಗಿರೋದಿಲ್ಲ ಅಂತಾವ. ಒಂದ್ ವೇಳೆ ಪ್ರಯಾಣ ಕಾಲದಲ್ಲಿ ಅವ ಭಗವಂತನ ನೆನೆಸಿ ನನಗೆ ಮೋಕ್ಷ ಬೇಕು ಅಂತ ಕೇಳಿದ್ನಂದ್ರ ಅವ ಮುಂದೆ ಏನ್ ಮಾಡ್ತಾನ? ಆ ಸೂಕ್ಷ್ಮ ಶರೀರ ಮತ್ಕೊಂಡು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಆ ಬ್ರಹ್ಮಲೋಕದಲ್ಲಿ ಜ್ಞಾನವನ್ನು ಪಡಿತಾನವ. ಅಲ್ಲೇ ಚತುರ್ಮುಖ ಬ್ರಹ್ಮ ಅವನು ದಿವಸಕ್ಕೆ 2 ಪೀರಿಯಡ್ ತಗೋತಾನೆ, ಬೆಳಿಗ್ಗೆ 1, ಸಾಯಂಕಾಲ 1 ಪೀರಿಯಡ್ ತಗೋತಾನೆ. ಹೇಳಿದ್ದಲ್ಲ, ಚತುರ್ಮುಖ ಬ್ರಹ್ಮಲೋಕದಾಗ ದಿವಸಕ್ಕೆ 2 ಪೀರಿಯಡ್ ತಗೋತಾನ. ಅವನು ಅಲ್ಲೇ ಪ್ರಸ್ಥಾನತ್ರಯಗಳನ್ನ ಹೇಳ್ತಾನ ಅಲ್ಲಿ ಬಂದಂತ ಶಿಷ್ಯರಿಗೆ. instead of gaining a ನಿರ್ಗುಣ ಈಶ್ವರ ಜ್ಞಾನಂ here, he gets ಜ್ಞಾನಂ ದೇ. ಅವ ಅಲ್ಲಿಂದಲ್ಲೇ ಮುಕ್ತಿಯನ್ನು ಹೊಂತಾನ. ಸಗುಣ ಉಪಾಸಕ ಅಲ್ಲಿಂದಲ್ಲೇ ಮುಕ್ತಿ ಹೊಂತಾನೆ. ಅವಾಗ ಜ್ಞಾನ ಆಗೇ ಬಿಡ್ತದೆ. ಎಲ್ಲಿ? ಆ ಚತುರ್ಮುಖ ಬ್ರಹ್ಮಲೋಕದಲ್ಲಿ ಜ್ಞಾನ ಆಗ್ತದೆ. instead of gaining a ನಿರ್ಗುಣ ಈಶ್ವರ ಜ್ಞಾನಂ here, he gets ಜ್ಞಾನಂ there. This second course is called ಕ್ರಮ ಮುಕ್ತಿ. ಇದಕ್ಕೆ ಏನಂತಾರ್ರಿ? ಇದಕ್ಕೆ ಕ್ರಮ ಮುಕ್ತಿ ಅಂತ. ಆ ನ್ಯಾಗಿಂದಕ್ಕೆ ಏನಂತಾರ್ರಿ? ಸದ್ಯೋಮುಕ್ತಿ ಅಂತ. And Krishna is going to deal with ಕ್ರಮ ಮುಕ್ತಿ topic here, the details of which are as follows. ಇದು ಕ್ರಮ ಮುಕ್ತಿ ವಿಷಯವನ್ನ ಈಗ ಭಗವಂತ ಹೇಳವನ. ಯಾರಿಗೆ ನಿರಾಕಾರ ನಿರ್ಗುಣ ಬ್ರಹ್ಮವನ್ನ ತಿಳಿಲಿಕ್ಕೆ ಮನಸ್ಸು ಸಹಕಾರ ಕೊಡುವುದಿಲ್ಲ, ಅವ್ರು ಏನ್ ಮಾಡ್ಬೇಕು? ಸಗುಣ ಉಪಾಸನೆ ಮಾಡ್ಕೊಂತ ಹೋಗ್ಬೇಕು. ಆ ನಂತರ ತಮ್ಮ ಪ್ರಯಾಣ ಕಾಲದ ಕೊನೆಯಲ್ಲಿ ಭಗವಂತನ ನೆನೆಸಿ ನನಗ ಮೋಕ್ಷ ಬೇಕಪ್ಪಾ ಅಂತ ಕೇಳ್ಬೇಕು. ಅಂತವ್ರಿಗೆ ಏನ್ ಮಾಡ್ತಾನವ? ಚತುರ್ಮುಖ ಬ್ರಹ್ಮಲೋಕ ಕಳಿಸ್ತಾನ. ಚತುರ್ಮುಖ ಬ್ರಹ್ಮಲೋಕದಲ್ಲಿ ಅಲ್ಲಿ ದಿವಸ 2 ಪೀರಿಯಡ್ ಇರ್ತಾವ, ಅಲ್ಲಿ ಪ್ರಸ್ಥಾನತೆಗಳ ಅಭ್ಯಾಸ ಇರ್ತದೆ. ಅಲ್ಲಿ ಅವ ಅಲ್ಲಿಂದಲ್ಲಿ ಮುಕ್ತಿ ಹೊಂತಾನ. ಯಾರು? ಸಗುಣ ಉಪಾಸಕ. ಇಷ್ಟು ಇದಕ್ಕೇನಂತಾರ? ಕ್ರಮ ಮುಕ್ತಿ. ಅವ ಏನ್ ನಿರ್ಗುಣ ಉಪಾಸನೆ ಇಲ್ಲೇ ಮಾಡ್ತಾನಲ್ಲ, ಇಲ್ಲೇ ಜ್ಞಾನವನ್ನು ಹೊಂತಾನಲ್ಲ, ಅದಕ್ಕೇನಂತಾರ? ಸದ್ಯೋ ಮುಕ್ತಿ. ಇಷ್ಟು ತಿಳ್ಕೋಬೇಕು ಆದ್ಮೇಲೆ. ಬಹಳ ಕನ್ಫ್ಯೂಸ್ ಅದ ಸ್ವಲ್ಪ. ಇವೆಲ್ಲ ಎಲ್ಲೆಲ್ಲಿ ಏನೇನ್ ತಿಳ್ಕೋಬೇಕು ಅದನ್ನ ತಿಳ್ಕೊಂಡ್ರ ಇಲ್ಲ ಯಾವುದು ಗರ್ದಿಲ್ಲ, ಇಲ್ಲಾಂದ್ರೆ ಗರ್ದ ಹೇಳಿಸ್ತದ. ಪೇಜ್ ನಂಬರ್ ನೆಕ್ಸ್ಟ್ ಯಾರು ಕೈಯಾಗ ಬುಕ್ ಇಲ್ಲ ಅನಿಸ್ತದ, ನಾನು ಓದ್ಬಿಡ್ತೀನಿ. Based on the last 2 verses of the 7th chapter, Arjuna read 7 questions in the verse number 1 and 2 of the 8th chapter. ಮತ್ತ ಅಪೂರ್ ಅಂತ ಹೇಳಾಗತ್ತೆ, ಹಿಂದಿನ ಸುದ್ದಿ ಹೇಳಾಗತ್ತೆ, ರಿಪಿಟೇಷನ್. 7ನೇ ಅಧ್ಯಾಯದ ಕೊನೆಯಲ್ಲಿ ಅರ್ಜುನ ಕೃಷ್ಣ ಒಂದು 6 ಶಬ್ದಗಳನ್ನು ಉಪಯೋಗ ಮಾಡಿದ. ಬ್ರಹ್ಮ, ಆದಿದೇವ, ಆದಿಭೂತ, ಆದಿಯಜ್ಞ ಮತ್ತು ಕರ್ಮ. ಅಧಿಭೂತ, ಅಧಿದೇವ, ಅಧಿಯಜ್ಞ, ಕರ್ಮ, ಬ್ರಹ್ಮ ಮತ್ತು ಪ್ರಯಾಣ ಕಾಲದಲ್ಲಿ ಏನಾಗ್ತದ, ಮುಂದೆ ಏನಾಗ್ತದ ಅಂತ ತಿಳ್ಕೊಂಡು ಹಿಂಗ ಒಂದು 7 ಪ್ರಶ್ನೆ ಇಟ್ಟಿದ್ದ. ಆ ಪ್ರಶ್ನೆಗಳನ್ನ ಈಗ ಗೊತ್ತಿಲ್ಲ ಅಂತ ತಿಳ್ಕೊಂಡು 7ನೇ ಅಧ್ಯಾಯ 8ನೇ ಅಧ್ಯಾಯದಾಗ ಮತ್ತೆ ಅವನ್ನ ಕೇಳ್ತಾರ ಭಗವಂತ ಪ್ರಶ್ನೆ. ಹಿಂಗಂದ್ರೆ ಏನು ಅಂತ ಕೇಳಿ ನಾನು ನಿಮ್ಗೆ ಏನ್ ಹೇಳಿದ್ದೆ ಅಂದ್ರೆ, ಹಗ್ಗದಲ್ಲಿ ಹಗ್ಗವನ್ನು ಕಾಣುವುದು ಏನೈತಿ? ಅದು ಬ್ರಹ್ಮವನ್ನ ಕಾಣುದು. ಬ್ರಹ್ಮದಲ್ಲಿ ಬ್ರಹ್ಮವನ್ನ ಕಾಣುವುದು ಆ ಬ್ರಹ್ಮ ಅನ್ನುವಂಥ ಶಬ್ದದ ಅರ್ಥ. ಉಳಿದು 5 ಏನದ? ಭ್ರಮೆಗಳು. ಅತಸ್ಮಿನ್ ತದ್ಬುದ್ಧಿ. ಹಗ್ಗದಲ್ಲಿ ಹಾವು ಕಾಣ್ತಾನ ಒಬ್ಬವ ಹೂಮಾಲೆ, ಒಬ್ಬವ ಜಲಧಾರೆ, ಒಬ್ಬವ ಬಿರುಕು, ಒಬ್ಬವ ಕೋರು. ಹೆಂಗ್ ಕಾಣ್ತಾರ ಭ್ರಮೆಯಿಂದ? ಹಂಗೆ ಇವೆಲ್ಲವೂ ಕಾಣ್ತಾರೆ. ಇವೆಲ್ಲ ಕರ್ಮ ಅಂದ್ರು ಭ್ರಮಣ. ಆ ಇದ್ದ ಬ್ರಹ್ಮವನ್ನ ನೋಡಿದ್ರೆ ಕರ್ಮವನ್ನು ಕಾಣ್ತಾನ ಒಬ್ಬವ ಅಧಿದೈವ ಕಾಣ್ತಾನ, ಒಬ್ಬ ಅಧಿಭೂತ ಕಾಣ್ತಾನ, ಒಬ್ಬ ಅಧಿಯಜ್ಞ ಕಾಣ್ತಾನ. ಹಿಂಗ ಇವೆಲ್ಲವೂ ಭ್ರಮೆಗಳದಾವ. ಕರ್ಮ ಹಿಡ್ಕೊಂಡು ಇವೇನದಾವು ಭ್ರಮೆ ಅಂತ ಹೇಳಿದ್ದೆ. ಇದನ್ನ ತಲೆ ಇಟ್ಕೊಂಡು 8ನೇ ಅಧ್ಯಾಯ ಓದ್ರಿ ಅಂತ ಹೇಳ್ಕೊಂಡು ಬಂದಿತ್ತು. ಅದನ್ನ ಹೇಳಾಗತ್ತ ಇನ್ನೊಮ್ಮೆ. ಈಗ ಎಲ್ಲಾ ವಿಷಯಗಳನ್ನ ಹೇಳಿದ ಭಗವಂತ. 7 ಪ್ರಶ್ನೆಗೆ ಉತ್ತರ ಕೊಟ್ಟ. 5 ಪ್ರಮಾದವಪ್ಪ, ಒಂದು ಬ್ರಹ್ಮ ತತ್ವ ಅದ. ಇನ್ನು ಪ್ರಯಾಣ ಕಾಲದಲ್ಲಿ ಕೇಳ್ತಿಯಲ್ಲ, ಅದು ಯಾರ್ದಪ್ಪ ಅಂದ್ರೆ ಯಾರಿಗೆ ನಿರಾಕಾರ ನಿರ್ಗುಣ ಪರಬ್ರಹ್ಮವನ್ನ ಈ ಧ್ಯಾನ ಮಾಡ್ಲಿಕ್ಕೆ ಈ ಜನ್ಮದಲ್ಲಿ ಆಗುವುದನ್ನು ಅವರು ಸಗುಣ ಉಪಾಸನೆಯನ್ನ ಮಾಡ್ಕೊಂತ ಹೋಗ್ಲಿ. ಆದ್ರ
ತಮ್ಮ ಪ್ರಯಾಣ ಕಾಲದ ಅಂತ್ಯದಲ್ಲಿ ಅಂದ್ರೆ ಮರಣ ಸಂಭವಿಸಿದಾಗ ನನಗೆ ಮೋಕ್ಷವನ್ನು ಕೊಡಪ್ಪ ಅಂತಿಕೊಂಡು ಅವ್ರು ಕೇಳಿ ಅವ್ರು ಏನ್ ಮಾಡ್ತಾರ ಕ್ರಮಮುಕ್ತಿಯನ್ನ ಹೊಂದ್ತಾರ ಅನ್ನುವಂತ ಮಾತನ್ನ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿ ಈಗ ಮುಂದಿನ ಶ್ಲೋಕ ಅಂದ್ರೆ 6ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾನ ಅನ್ನೋದು ನೋಡೋಣಲ್ಲ. ಅಂತ್ಯಕಾಲದಲ್ಲಿ ಭಾವನೆಯಂತೆ ಅವನ ಗತಿ ಇರುತ್ತದೆ ಎಂದು ಹೇಳುತ್ತಾರೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹೇ ಕೌಂತೆಯ, ಹೇ ಕುಂತಿ ಪುತ್ರನಾದ ಅರ್ಜುನನೇ ಕೇಳು, ಅಂತ್ಯಕಾಲದಲ್ಲಿ ಯಂ ಯಂ ವಾ ಅಪಿ ಭಾವಂ ಯಾವ ಯಾವ ಭಾವವನ್ನು ಸ್ಮರಿಸುತ್ತಾ ಕಲೇವರಂ ಈ ಶರೀರವನ್ನು ತ್ಯಜತಿ ಬಿಡುತ್ತಾನೆಯೋ ತಂ ತಂ ಏವ ಅದನ್ನೇ ಏತಿ ಪಡೆಯುತ್ತಾನೆ. ಏಕೆಂದರೆ ಅವನು ಸದಾ ತದ್ಭಾವ ಭಾವಿತ ಅದೇ ಭಾವದಿಂದ ಭಾವಿತನಾಗಿದ್ದಾನೆ. ಸಾಯಿ ಹೊತ್ತಾಗ ರಾಕ್ 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 ಅನ್ಸತ್ರ ಮತ್ತು ಇಲ್ಲೇ ಹುಟ್ಟುದ. ಸಾಯಿ ಹೊತ್ತಾಗ ಬಂಗಾರ ಬಂಗಾರ ಅನ್ಸತ್ ಮತ್ತೆ ಇಲ್ಲೇ ಹೊಂಟ್ನ. ಅಪರ ಏನದ ಅಪರ ಪುರುಷಾರ್ಥಗಳನ್ನ ಬೆನ್ನ ಕೇಳಿದಪ್ಪ ಅಂದ್ರೆ ಅಪರ ಪುರುಷಾರ್ಥದಲ್ಲಿ ಹುಟ್ಟಬೇಕಾಗ್ತದೆ. ಪರಮ ಪುರುಷಾರ್ಥವನ್ನ ಕೇಳಬೇಕು. ಕೇಳುವಂತದ್ದು ಒಂದು ಏನದ ಸಕಾಮ ಭಕ್ತನಿಗೆ, ಯಾವ ಸಕಾಮ ಸಗುಣ ಈಶ್ವರ ಭಕ್ತದನ ಅವರಿಗೆಲ್ಲ ಆಗೋದು, ಉಳಿದವರಿಗೆಲ್ಲ ಅಲ್ಲ. ಉಳಿದವರಿಗೆ ನೆನಪ ಆಗುದಿಲ್ಲ. ಆ ಹೊತ್ತಾಗ ಅದನ್ನ ಓಂ ನಮ ಶಿವಾಯ ಅಂದ್ರ ಅನ್ನಕ ಬರುದಿಲ್ಲ. ಆ ಟೈಮ್ನಾಗ ಅನ್ನಕ್ ಬರುದಿಲ್ಲ. ಯಾಕ? ಮುಂದಿನ ಶರೀರಕ್ಕೆ ಹೋಗಾಕ ಇಂದ್ರಿಯಗಳು ಪ್ಯಾಕ್ ಮಾಡ್ತಿರ್ತಾರವ. ಪ್ಯಾಕಿಂಗ್ ಊರಿಗೆ ಹೋಗ್ಬೇಕಾದ್ರೆ ಪ್ಯಾಕ್ ಮಾಡ್ತೇವಲ್ಲ, ಟೂತ್ ಪೇಸ್ಟ್, ಟೂತ್ ಬ್ರಷ್, ಅಟ್ಟೆ ಬಟ್ಟೆ, ಟಾವೆಲ್, ಸೋಪ್, ಹ್ಯಾಂಗ್ ಪ್ಯಾಕ್ ಮಾಡ್ತೇವಲ್ಲ. ಇವು 17 ತತ್ವಗಳು ಈ ಶರೀರದಾಗಿಂದ ಪಂಚ ಜ್ಞಾನೇಂದ್ರಿಯ, ಪಂಚ ಪ್ರಾಣ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಪ್ಯಾಕ್ ಮಾಡ್ಕೊತಿರ್ತಾವ. ಗಂಟು ಮೂಟೆ ಕಟ್ಟಿ ಬಂಚಿರ್ತಾವ. ಆ ಹೋಗುವಂತಾಗ ಮಾರ್ಗದಿಂದ ಮಾರ್ಲಾಕ್ ಬರಂಗಿಲ್ಲ, ಕಿವಿಲಿ ಕೇಳಾಕ್ ಬರಂಗಿಲ್ಲ, ಕಣ್ಣಿಲಿ ನೋಡಾಕ್ ಬರಂಗಿಲ್ಲ, ನಾಲ್ಗಿಲಿ ರುಚಿಸಾಕ್ ಬರಂಗಿಲ್ಲ, ಸ್ಪರ್ಶ ಜ್ಞಾನ ಆಗುವುದಿಲ್ಲ. ಇವ ಹೇಳ್ತಾನ, ಓಂ ನಮ ಶಿವಾಯ ಅನ್ನಪ್ಪ. ಕೇಳುದೇ ಇಲ್ಲ ಅವ್ ಕಿವಿ. ಪಾಪ ಏನ್ ಅನ್ಬೇಕು ಅವ್ ಕಿವಿನೂ ಕೇಳುದಿಲ್ಲ, ಮಾತಾಡುದು ಇಲ್ಲ. ಪಾಪ ಏನ್ ಮಾಡ್ಬೇಕು ಅವಾಗ? ಏನು ಮಾಡಕ್ಕಾಗುದಿಲ್ಲ. ಮೊದಲು ಏನ್ ಮಾಡ್ಕೊತಿರ್ತೇವೆ ಸಂಸ್ಕಾರ, ಅದೇ ಬಲದಿಂದನ ಏನಾದ್ರು ಮಾಡ್ಬೋದು. ಮನಸ್ಸಿನಾಗ ಮಾಡ್ಬೋದು, ಬಾಯಲ್ಲಿ ಹೇಳಕ್ ಆಗುದಿಲ್ಲ ಅಂದ್ರೆ ಮನಸ್ಸೇ ಮಾಡ್ತಾನೆ. ಯಾಕ? ಅದೇ ಅವ ಋಣ ಮಾಡ್ಕೊಂಡ್ ಬಂದ್ಬಿಟ್ಟ. ನಾವು ನಮಗೆ ಈ ಜನ್ಮದಾಗಂತೂ ಮೋಕ್ಷ ಆಗಲಿಲ್ಲ ಅನ್ನೋರ್ಗೆ ಅಂತ್ಯಕಾಲದಲ್ಲಿ ಭಗವಂತ ನನಗೆ ಮೋಕ್ಷವನ್ನು ಕೊಡುವಂತ ಕೇಳಿದ್ರೆ ಕ್ರಮಮುಕ್ತಿಯನ್ನ ಆಗ್ತದ ಅಂತ ಹೇಳ್ತ ನೋಡ್ರಿ ಭಗವಂತ. ಇದು ಒಂದು ಗುಡ್ಡ ಭಗವದ್ಗೀತೆ 8ನೇ ಅಧ್ಯಾಯ ಅಭ್ಯಾಸ ಮಾಡೋರಿಗೆ ಇದು ಒಂದು ಡೈಮಂಡ್ ರಿಂಗ್ ಸಿಕ್ಕಂಗ. ಗೋಲ್ಡನ್ ರಿಂಗ್, ಡೈಮಂಡ್ ರಿಂಗ್, ಗೋಲ್ಡನ್ ರಿಂಗ್. ಇದು ಕಲ್ಯಾಣ್ ಶೆಟ್ರ ಡೈಮಂಡ್ ರಿಂಗ್. ಯಾಕ್ರಿ? ಯಾರಿಗೆ ನಿರಾಕಾರ ಡೈಮಂಡ್ ರಿಂಗ್ ಇದು ಅವಾಗ ಸಿಕ್ತಲ್ಲ ಅವ್ನಂಗ. ನೋಡ್ರಿ ಯಾಕದ ನೋಡ್ರಿ. ಯಾರಿಗೆ ಮನಸ್ಸಾಗ ನಿರಾಕಾರವಾದಂತಹ ಸ್ವರೂಪವನ್ನು ಗ್ರಹಣ ಮಾಡ್ಲಿಕ್ಕೆ ಆಗುವುದಿಲ್ಲೋ, ಯಾರಿಗೆ ಅಪರೋಕ್ಷ ಜ್ಞಾನ ಮಾಡುವಂತಹ ಸಾಮರ್ಥ್ಯ ಇಲ್ಲವೋ, ಯಾರಿಗೆ ಕೇವಲ ದೃಕ್ಕದಲ್ಲಿ ದೃಷ್ಟಿಯಾಗಿ ನಿಲ್ಲಕ್ಕಾಗುವುದಿಲ್ಲವೋ, ಟು ನೋ ಈಸ್ ಟು ಬಿ ಅನ್ನುವಂತ ಮಾತಿನ ಅರ್ಥ ಯಾರಿಗಾಗುವುದಿಲ್ಲವೋ, ಪರಮಾತ್ಮನ ತಿಳಿಬೇಕು ಅಂದ್ರೆ ಪರಮಾತ್ಮನ ಹಾಗೇ ತಿಳಿಬೇಕು. ಪರಮಾತ್ಮನ ಬ್ಯಾರೆ ಇಟ್ಟು ನಾ ತಿಳಿತೀನಿ ಸಾಧ್ಯ ಇಲ್ಲ. ಪರಮಾತ್ಮನ ಆಗಿ ಪರಮಾತ್ಮನ ತಿಳಿಯುವುದು ಯಾರಿಗೂ ಆಗುವುದಿಲ್ಲ. ಅವ್ರು ಇದನ್ನೆಲ್ಲ ಮಾಡ್ರಿ ಲಾಸ್ಟ್ಗೆ ಕ್ರಮ ಮುಕ್ತಿ ಬಂದ್ರಿ. ಉಳಿದವ್ರಿಗೆ ಸದ್ಯವ ಮುಕ್ತಿನೇ. ಇಲ್ಲಿ ಈ ಜನ್ಮದಲ್ಲಿಯೇ ಮುಕ್ತಿ ಸ್ಯಾಂಕ್ಷನ್. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತಂತೆ ಕಲೇವರಂ ತಂ ತಮೇವ ಇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅನ್ನುವಂಥ ಶ್ಲೋಕದ ಅರ್ಥವನ್ನು ನೋಡಿದ್ವಿ. ಈ ಅರ್ಥದ ಶ್ಲೋಕವನ್ನು ಅಪ್ಪವ್ರು ಏನ್ ಹೇಳ್ತಾರೆ ಎಲ್ಲ ರಿಪಿಟೇಷನ್ ಆಗ್ತಿದ್ರು. ಮುಂದೆ 6ನೇ ಶ್ಲೋಕಕ್ಕೆ ಹೋಗು. ಓ ಅರ್ಜುನ, thinking of whatever object one gives up the body at the time of death, that very object one attains, being always steeped in that thought. ಆದ್ದರಿಂದ ಭಗವಂತ ಹೇಳ್ತಾನೆ,
ಏನನ್ನ ಸ್ಮರಣೆ ಮಾಡ್ಕೊಂತ ನೀ ಜೀವ ಬಿಡಾಗತ್ತೀಯೋ ಅದರಲ್ಲಿ ನಿನಗ ಪ್ರವೃತ್ತಿಯನ್ನ ಮಾಡ್ತೇನಿ ಅಂತಾನೆ ಭಗವಂತ. Naturally, the question will suppose a person doesn't remember God and remember something else. ಒಂದ್ ಸಮಸ್ಯೆ ಬರ್ತದ. ಈ ಹೊತ್ನಾಗ ಮನುಷ್ಯ ಪರಮಾತ್ಮನ ನೆನೆಸೋದಿಲ್ಲ, ಏನೇನೋ ಬೇರೆ ಪರಮಾತ್ಮನ ಬಿಟ್ಟು ಅನ್ಯ ವಸ್ತು ನೆನಪು ಮಾಡ್ತಾನ ಅಂತ ತಿಳ್ಕೊಳ್ರಿ. ಅಂತಾವ್ ಏನಾಕೈತಿ ಅಂತ ಕೇಳ್ತೀವಿ. ವಾಟ್ ವಿಲ್ ಹ್ಯಾಪನ್ ಟು ದ್ಯಾಟ್ ಪರ್ಸನ್ ಆಫ್ಟರ್ ಡೆತ್? ಸಾವು ಸಂಭವಿಸಿದ ನಂತರ ಪರಮಾತ್ಮನನ್ನ ಸ್ಮರಣೆ ಮಾಡಿದಂತ ವ್ಯಕ್ತಿಗೆ ಏನಾಗ್ತದ? For such a possible question, Krishna gives a general reply, and what is that reply? The next janma of a person will depend upon the remembrance at the time of death. ನೀ ಸಾಯು ಹೊತ್ತಾಗ ಹೆಚ್ಚಿನ ಭಾಗದಾಗ ನಿನ್ನ ಮನಸ್ಸಿನಾಗ ಏನ್ ಆವರಿಸ್ಕೊಂಡೈತಲ್ಲ ಅದ ನೀ ಹಾಕಿಪ್ಪ. As the famous proverb says, as a person thinks, so person becomes. ನೀ ಹೆಂಗ್ ವಿಚಾರ ಮಾಡ್ತೀಯ ಆ ಕಾಲದಾಗ ಅದ ನೀನು ಆಗ್ತೀಯ. ಯಾವ ಬೀಜ ಬಿತ್ತಿದಿ ಅದ ಬೆಳೆಯನ್ನ ಪಡಿತೀಯ. ಇಟ್ ಇಸ್ ವೆರಿ ವೆರಿ ಪವರ್ಫುಲ್ ಲಾ, ವಿಚ್ ಇಸ್ ಅ ಫ್ಯಾಕ್ಟ್. ಇಟ್ ಇಸ್ ಸುಳ್ಳಲ್ಲ, ಇದು ಖರೆ. ಇಟ್ ಇಸ್ ನಾಟ್ ಎ ಲಾ ಅಪ್ಲಿಕೇಬಲ್ ಓನ್ಲಿ ಆಫ್ಟರ್ ಡೆತ್, ಬಟ್ ಇಟ್ ಈಸ್ ಎ ಲಾ ಅಪ್ಲಿಕೇಬಲ್ ವಿದಿನ್ ದಿಸ್ ಲೈಫ್ ಇಟ್ ಸೆಲ್ಫ್. ಆಸ್ ಎ ಪರ್ಸನ್ ಥಿಂಕ್ಸ್ ಸೋ ಹಿ ಬಿಕಮ್. ಸತ್ತ ಮ್ಯಾಗ ಅಲ್ರಿ, ಜೀವಂತಿದ್ದಾಗ ನೀವ್ ಹೆಂಗ್ ವಿಚಾರ ಮಾಡ್ತೀರಿ ಹಂಗ ಆಗೋ ಸಾಧ್ಯತೆ ಐತಿ? ಅಸಾಧ್ಯ ಅಲ್ಲ, ಗ್ಯಾರಂಟಿ. ಇದೇ ಜನ್ಮದಾಗ ಮುಕ್ತಿ ಆಗ್ಬೇಕು ಅನ್ನುವಂಥದ್ದು ಕಳ್ಕಳಿಂದ ಪ್ರಯತ್ನ ಮಾಡ್ರಿ, ಇದೇ ಜನ್ಮದಲ್ಲಿ ಮುಕ್ತಿ ಆಗ್ತದೆ. ಆದಂಗ ಆಗ್ಬಿಡ್ರಿ, ನಮ್ಮ ಮನೆ ಬರ್ದಾಗಿದ್ರ ಆಕೆ ಅಂದ್ರ ಆಗ್ಬೋದು, ಆಗ್ಲಿಕ್ಕೆ ಆಗ್ಲಿ. ಯೋ ಯತ್ ಶ್ರದ್ಧಾ ಸಯೇವ ಸಹ ಯಥಾ ಕಾಮೋ ಭವತಿ ತತ್ ಕರ್ತೂ ಭವತಿ, ಯತ್ ಕರ್ತೂ ಭವತಿ ತತ್ ಕರ್ಮ ಕುರುತೆ, ಯತ್ ಕರ್ಮ ಕುರುತೆ ತದ್ ಅಭಿಸಂಪದ್ಯತೆ. ಎಲ್ಲಿ ಬಂದೈತ್ರಿ ಈ ಶ್ಲೋಕ? ಈ ಶ್ಲೋಕ ಬೃಹದಾರಣ್ಯಕ ಉಪನಿಷತ್ನಾಗ ಬಂದದ್ರಿ ಅಂತ ಅರ್ಥ. And I have told you the another beautiful proverb which is like, watch your thoughts, they become words. ಒಂದ್ ಮಾತು ಹೇಳ್ತಾರ ನೋಡ್ರಪ್ಪ, ನಿಮ್ಮ ವಿಚಾರಗಳನ್ನ ನೋಡ್ಕೊಡ್ರಿ, ಅವ ನಿಮ್ ಬಾಯಾಗ ಬರ್ತಾವ. ಏನಂತ? ವಾಚ್ ಯುವರ್ ಥಾಟ್ಸ್, ದೇ ಬಿಕಮ್ ವರ್ಡ್ಸ್. ಏನ್ ವಿಚಾರ ಮಾಡಕತ್ತೀರಿ ಅವ ಬಾಯಾಗ ಬರ್ತಾವ. ಯಾವ ಶಬ್ದಗಳನ್ನ ನೀವು ಮಾತಾಡಕತ್ತೀರಿ ಅವ ನಿಮ್ ಕೃತಿ ಒಳಗ್ ಬರ್ತಾವ. ಯಾವ ನಿಮ್ಮ ಕೃತಿಗಳು ಅದಾವ ಅವ ನಿಮ್ಮ ಚಟ ಹಾಕವ. ಯಾವ ನಿಮ್ಮ ಚಟ ಅದಾವ ಅವ ನಿಮ್ಮ ನಡತೆ ಹಾಕವ. ಯಾವ ನಿಮ್ಮ ನಡತೆ ಹಾಕವ ಅದ ನಿಮ್ಮ ಗುರಿ ಆಗ್ತದ. ಇದೊಂದು ಪ್ರಾವರ್ಬ್ ಅದ ನೋಡ್ರಿ, ಇಂಗ್ಲಿಷ್ ನಾಗ ಬರ್ದಾರ ಅಪ್ಪರು. ವಾಚ್ ಯುವರ್ ಥಾಟ್ಸ್, ದೇ ಬಿಕಮ್ ವರ್ಡ್ಸ್. ವಾಚ್ ಯುವರ್ ವರ್ಡ್ಸ್, ದೇ ಬಿಕಮ್ ಯುವರ್ ಆಕ್ಷನ್. ವಾಚ್ ಯುವರ್ ಆಕ್ಷನ್, ದೇ ಬಿಕಮ್ ಯುವರ್ ಹ್ಯಾಬಿಟ್. Watch your habit, they become your character. Watch your character, it becomes your destiny. ನೀನು ಹಣೆ ಬರಲ್ಲ ಐತಿ ನಿನ್ನ ಕೈಯಾಗ ಅನ್ನಕ 1 2 3 4 5 ಸ್ಟೆಪ್. ನಿಮ್ಮ ವಿಚಾರದಂತೆ. ಹಲೋ, ಅವ್ನು ಇನ್ನೊಮ್ಮೆ ಹೇಳ್ರಿ. ಬರ್ಕೊಡ್ರಿ. ವಾಚ್ ಯುವರ್ ಥಾಟ್ಸ್. ವಾಚ್ ಯುವರ್ ಥಾಟ್ಸ್. Your thoughts, they become in words. Yes, sir. Watch your words, comma, they become your actions. Watch your actions, they become your habit. Habit. Watch your habits, they become your character. Character. Watch your characters, they become your destiny. Destiny. ನಮ್ಮ ಗುರಿಯನ್ನ ಆಗ್ತದೆ. ನಾವೇನ ಪಡಿಬೇಕಂತೇವಿ ಅದು ಸಾಧ್ಯದ ಈ ಮಾತಿನಿಂದ ಆಗ್ತದೆ. ಬಿಟ್ರಿ ನಾವು ಅಮೃತ ಪುತ್ರರೇ ಅಂತೀವಲ್ಲ, ಅಂತಾರಲ್ಲ, ಸುಳ್ಳಗಳ ಅಂತಾರ ನಮಗೆ. ನಾವು ಬಯಸಿದ್ ಹಾಕೋತೀವ್ರಿ, ಹಾಕತಿ ನೀವು ಬಯಸಿದ್ ಆಗ್ತದೆ. ಅಮೃತಸ್ಯ ಪುತ್ರ ಅಂತಿಕೊಂಡು ಶ್ರುತಿ ನಮಗ್ ಅನ್ಬೇಕಂತಂದ್ರ ನಾವ್ ಎಂತ ಪುತ್ರದೇವಿ, ಆತ್ಮನ ಮಕ್ಕಳದೇವಿ ನಾವು. ಆಗ್ತದೆ, ಮಾಡ್ರಿ, ಹಿಂಗ್ ಮಾಡ್ರಿ, ಪ್ರಯತ್ನ ಮಾಡ್ರಿ. ಆಗಂಗಿಲ್ಲ ಅಂತಂದ್ರೆ ಅಲ್ಲಿ ಪ್ರಯತ್ನ ಇಲ್ಲ ಆಗ್ಬೇಕಂತಂದ್ರೆ ಹೆಂಗ್ರಿ? ಪ್ರಯತ್ನ ಬೇಕು, ಬೇಡ, ವಿಚಾರ ಬೇಕು. ಮಾತ್ರ ವಿಚಾರ ಬಂದಾಗ ಬಾಯಾಗ ಮಾತು ಬರ್ಬೇಕು, ಬಾಯಾಗ ಮಾತು ಬಂದಾಗ ಕೃತಿ ಬರ್ಬೇಕು, ಕೃತಿ ಬಂದ್ಮ್ಯಾಗ ಅವು ಚಟ ಆಗ್ಬೇಕು, ಚಟ ಆದ್ಮ್ಯಾಗ ನಮ್ಗ ಅವು ನಡತೆ ಆಗ್ಬೇಕು, ನಡತೆಗಳ ಬದಲಾವಣೆ ಆದಾಗ ನಮ್ಮ ಹಣೆ ಬರ ಅಲ್ಲಿ ಕೂಡಿ ಬರ್ತದೆ.
ನಾವೇನು ಬಯಸುತ್ತೇವೆ ಅದು ಹಾಕ್ತೀವಿ. Therefore, your ultimate destiny or future condition is ready, is already determined by the type of thought which I am entering. ನಮಗ್ ನೋಡ್ರಿ ಇಂಥ ಒಂದು ಮೂರ್ಖರದೇವ್ ನಾವು. ಇಂಥ ಒಂದು ಮೋಕ್ಷ ಅನ್ನುವಂತ ಪುರುಷಾರ್ಥ ಐತ್ ಅನ್ನೋದನ್ನ ನಮ್ಗ ಗುರು ಭೇಟಿ ಆಗ್ಬಿಟ್ಟ ಗೊತ್ತಾಗಿತ್ತೇನ್ರಿ ನಮ್ಗೆ. ಇಂಥದೊಂದು ಮೋಕ್ಷ ಸುಖದಿಂದ ಇರೋದು, ಕಷ್ಟಗಳ ಮಧ್ಯದಲ್ಲಿ ಸುಖದಿಂದ ಇರುವಂತದೊಂದು ಮೋಕ್ಷ ಐತಂತಪ್ಪ. ಅದು ನಮಗ ಹಿಂಗ ಒಂದ್ ಪ್ಯಾಟ್ಯಾಗ ಸಿಗ್ತೈತಿ ಅಥವಾ ಗುರುವಿನ ಹತ್ರ ಸಿಗ್ತೈತಿ ಅನ್ನೋದ್ರ ಗೊತ್ತಿತ್ತೆ ನಮಗ. ಯಾವಾಗ ಸಿದ್ಧಾಂತ ಯಾವಾಗ ಗೊತ್ತಾಯ್ತು? ಗುರು ಹೇಳ್ಕೊಟ್ಟ ಮ್ಯಾಗ ಗೊತ್ತಾಯ್ತು. ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿದಾಗ ಗೊತ್ತಾಯ್ತು. ನಮ್ಮಪ್ಪ ನಮ್ಮವ್ವ ಹೇಳ್ಕೊಟ್ರ ನಮ್ಗ ಇಲ್ಲ, ಅವ್ರು ಬರೀ ದುಡಿಪ ಚೆನ್ನಾಗಿ ಬಾಳೆ ಮಾಡಪ್ಪ ಅಂತ ಹೇಳಿಕೊಟ್ಟಾರ. ಪಾಪ ಅವ್ರಿಗೆ ಗೊತ್ತಿದ್ದ ಅವ್ರು ಹೇಳಿಕೊಟ್ಟಾರ. Even thoughts seems to be too feeble, but they are to be continued. ನೋಡ್ರಿ, ಇಂಥ ವಿಚಾರಗಳು ಅಗ್ನಿ ಅವು ಪ್ರಾರಂಭ ಆಗ್ಬೇಕಾದ್ರೆ ಇನ್ನೂ ಕಿಡಿ ಇರ್ಬಹುದು. ಅವು ಸಣ್ಣ ಇನ್ನು ಉರಿನೇ ಆಗಿಲ್ಲ. ಅದು ಸಣ್ಣ ಗಾಳಿ ಬಿಟ್ಟರು ಆರಿ ಹೋಗ್ಬಹುದು. ಅವನ ಆರಾಕ್ ಬಿಡಬೇಡ್ರಿ. ಅವ ಗಾಳಿಗೆ ಅಥವಾ ಯಾವ್ದಾರ ಒಂದ್ ಇದಕ್ಕ ಪ್ರಬಲವಾದಂತ ಗಾಳಿಗೆ ಆರಿ ಹೋಗ್ಬಾರ್ದಿಂತ ಆಸೆ. ಇವು ಆಸೆಗಳನ್ನ ಬೆಳೆಸ್ಕೊಂತ ಹೋಗ್ರಿ ಅಂತ ನಾವು. ನಾವು ಮುಕ್ತನೇ ಆಗ್ಬೇಕನ್ನುವಂತ ಆಶೆಯನ್ನ ಅದನ್ನ ಬೆಳೆಸ್ಕೊಂತ ಹೋಗ್ರಿ. ಅದನ್ನ ಅದು ಏನಾಗಬೇಕು, ಅದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳಿಬೇಕದು. ಕಿಡಿ ಹೋಗಿ ಅದು ಉರಿ ಆಗ್ಬೇಕು. ದೇ ಕ್ಯಾನ್ ಡಿಸೈಡ್ ಯುವರ್ ಫ್ಯೂಚರ್. ಅವಾಗ ನಮ್ಮ ಭವಿಷ್ಯ ನಮ್ಮ ಕೈ ಒಳಗದ. And what Krishna wants to emphasize here, not only this law is applicable within one's life, it is applicable with regard to the next janma also. ಅದು ಈ ಜನ್ಮದಾಗ ಸಾಧ್ಯದ, ಮುಂದಿನ ಜನ್ಮದಾಗ ಇಂತಾದ ಜನ್ಮ ಪಡಿಬೇಕಂದ್ರೆ ಅದು ಸಾಧ್ಯ. We saw in ಮುಂಡಕ ಉಪನಿಷತ್ತು, ಕಾಮಾನ್ಯ ಕಾಮ್ಯತೆ ಮನ್ಯಮಾನಾಹ. ಉದಯವಿಲ್ಲ ನಾವು ಮುಂಡಕ ಮಾಡಿ ನೋಡ್ರಿ ಅಭ್ಯಾಸ. ಕಾಮಾನ್ ಕಾಮ್ಯತೆ ಮನ್ಯಮಾನ. ಉದೇವಿ ಅವ ಏನ್ ಆಶೆ ಮಾಡ್ತಾನ ಅದು ಆಗ್ತದ. ಸ ಗಂಭೀರ ಜಾಯತೆ ತತ್ರ ತತ್ರ. With whatever desire the object or environment a person dies, he will find himself in such a setup and with such a object. That is why they have the story of Jadabarata ಉಪಾಖ್ಯಾನಂ. ಜಡಭರತನ ಉಪಾಖ್ಯಾನ ಐತ್ ನೋಡಿ. ನಾವು ಯಾವ ಏನು ಸ್ಮರಣೆ ಮಾಡ್ಕೊಂಡು ನಾವು ಹೋಗ್ತೇವೋ ನಾವು ಅದೇ ಆಗಿ ಬಿಡ್ತೇವೆ ಅನ್ನೋದು ಉದಾಹರಣೆ ಯಾವುದು ಅಂದ್ರೆ ಜಡಭರತ. How he had a noble intention to pursue spirituality and got attracted to a smaller deer. ಅವ ಮೋಕ್ಷವನ್ನು ಹೊಂದಬೇಕಂತ ಪ್ರಯತ್ನ ಮಾಡುವಂತಹ ಇದ್ರಾಗಿದ್ದ. ಕೊನೆಗೆ ಅದು ಏನಾಗ್ಬಿಡ್ತು ಅಂತಂದ್ರೆ ಒಂದು ಡಿಯರ್ ಅಂದ್ರೆ ಏನ್ರಿಪ್ಪ? ಜಿಂಕೆ. ಇದ್ರಿ ಜಿಂಕೆ. ಒಂದು ತಾಯಿ ಜಿಂಕೆ ಅದು ಪ್ರಸೂತಿ ಆಗುವಂತಾಗ ಆ ಮರಿಯನ್ನು ನೋಡಿದ. ಅದು ಈ ದಿನ ಏನಾಗ್ಬಿಡ್ತು, ಅದು ತಾಯಿ ಸತ್ತು. ಈ ಪಾಪ ಈ ಮಗು ರಕ್ಷಣೆ ಮಾಡೋರು ಯಾರು ಅಂತ ತಿಳ್ಕೊಂಡು ಅದರ ರಕ್ಷಣೆ ಒಳಗೆ ಬಿದ್ದು ಅವನ ಮುಂದೆ ಜಿಂಕೆಯಾಗಿ ಹುಟ್ಟು ಒಂದು ಜನ್ಮ ಹುಟ್ಟಿ ಮುಂದೆ ಅವ ಮೋಕ್ಷ ಹೊಂದುವಂತ ಮತ್ತೊಂದು ಜನ್ಮ. ಹಂಗ ನಮ್ಮ ಆಶೆಗಳು ಕೊನೆಗೆ ಆಶೆಗೆ ಯಾವ ಪ್ರಬಲ ಇರ್ತಾವ ಅದು ಆಗ್ತೀವಿ ಅನ್ನೋದಕ್ಕೆ ಉದಾಹರಣೆ ಜಡಭರತ. ಈಸ್ ಓಕೆ, ದಟ್ ಇಸ್ ಪ್ರೊಟೆಕ್ಟೆಡ್. You could have let it out, but he started meditating. You have read that story in the Bhagavad. ಅವ ಆತ್ಮ ಧ್ಯಾನ ಬಿಟ್ಟ, ಆ ಜಿಂಕಿನ ಧ್ಯಾನ ಮಾಡಕತ್ತ ಜಿಂಕೆಗೆ ಹೊಡ್ತಾನೆ ಅಂತಾರ. Then a time comes when he is only obsessed with that deer, and naturally at the time of death ಸಾಯುವತ್ತಾಗ ಏನ್ ವಿಚಾರ ಮಾಡಿದ ಜಡಭರತ? ಅಲ್ಲ, ನಾನಂತೂ ಸಾಯ್ತೀನಿ, ಸತ್ತ ಮೇಲೆ ಆ ಜಿಂಕಿಯಿಂದ ನೋಡೋರೆ ಯಾರು? And after I die, just I will be worried. Better off after this. So this is the human psychology. Then Jadabarata is supposed to have born as a deer. ಮುಂದವ ಆ ಜಿಂಕೆಗೆ ಹುಡ್ತಾನ. Whether it is really happened or not is a question. ನಿಜ ಆತೇನ್ರಿ ಇದು? ಕರೆ ನೋವೇನು ದೊಡ್ಡ ಕಥೆನು? But what is the lesson that is? ಅಲ್ಲಿ ಅದು ಕಥೆ ಕರೆ ಇದ್ದು ಸುಳ್ಳೈತೆ ಬೇಡ. ಇಲ್ಲಿ ಏನದ ಕಥೆ ತಾತ್ಪರ್ಯ ಬರಕ್ಕೆ ಏನಿದೆ ನಮ್ಗೆ ಏನ್ ಹೇಳಕತ್ತದ? ಆ ಕೊನೆಯ ಆಶೆ ಮ್ಯಾಗ ಎಷ್ಟು ಪ್ರಬಲವಾದಂತ ಆಸಕ್ತಿ ಬರ್ಬೇಕು ಅನ್ನೋದು ಉದ್ದೇಶ ಐತೆ ಹೊರತು ಅದು ಕಥೆ ಸುಳ್ಳು ಐತೆ ಇನ್ನಿಲ್ಲೋ ಅವು ಎಷ್ಟು ವಿಷಯದಿಂದ ಜಡಭರತ ಇವೆಲ್ಲ ತೋಡಿ ಏನ್ ಮಾಡುದು?
ದುಂಡಪ್ಪರೇ ಮ್ಯೂಟ್ ಮಾಡ್ರಿ. ಈ ಒಂದು ಈ ಮುಖ್ಯವಾದ ಸಂದೇಶವನ್ನ ಭಗವಂತ ಈ ಒಂದು ಶ್ಲೋಕದಲ್ಲಿ ಕೊಡಾಕತ್ತಾನ. ಕಲೇವರಂ ಅಂತ್ಯತ್ಯಜತಿ. ಸಪೋಸ್ ಎ ಪರ್ಸನ್ ಡ್ರಾಪ್ಸ್ ಫಿಸಿಕಲ್ ಬಾಡಿ ಅಟ್ ದ ಟೈಮ್ ಆಫ್ ಡೆತ್, ಹೌ yam bhavam smaran, remembering the various objects in the mind, any particular object, any particular goal in mind, remembering, then tam eva yeti, he will certainly attain only such a birth which is in keeping with a person's thought process. ಮರಣ ಕಾಲದಲ್ಲಿ ಅವನ ಮನಸ್ಸಿನಾಗ ಯಾವ ವಿಚಲ ಪ್ರಬಲ ಇರ್ತದೆ ಅವ ಅದ ಆಗಿಬಿಡ್ತಾನ. ನಾನು ಮೋಕ್ಷ ಹೊಂದಬೇಕು ಅಂತಂದ್ರೆ ಅವ ಮೋಕ್ಷವನ್ನು ಹೊಂದ್ತಾನೆ. So, yam bhavam smaran tyagati. Tam bhavam. Bhavam means such a condition he attains. Kaunteya, this is the most important law. Arjuna, you remember. Arjuna, ಇದು ಒಂದು ಮುಖ್ಯವಾದಂತಹ ಒಂದು ನಿಯಮನ ಮಾಡೇನಿ ನಾನು. ಇದನ್ನ ನೀನು ನೆನಪಿಸ್ಕೋ. Now we will have a thinking. It is a very fine no. We can easily find a loophole. We are very good in finding loopholes. What does Krishna say at the time of death? Whatever you think, that will determine your next birth. ಅಲ್ರಿ ಭಗವಂತ ಹೇಳ ಸುಳ್ಳು ಹೇಳ್ತಾನೆ. ನಾವೇನು ಸಾಧನೆ ಮಾಡೋದಿಲ್ರಿಪ್ಪ, ನಾಳೆಯಿಂದ ಕ್ಲಾಸ್ ಬಂದ್ ಮುಂಜಾನೆ ಮುಂದಕ್ಕ ಯಾವ್ದು ಕೈವಲ್ಯ ಏನೋಪನಿಷತ್ತು ಕೇಳಂಗಿಲ್ಲ, ನಾಳಿಂದ 8ನೇ ಅಧ್ಯಾಯ ಭಗವದ್ಗೀತನ ಕೇಳಂಗಿಲ್ಲ. ನಾವ್ ಏನೇ ಇದ್ರು ಒಮ್ಮಗಡೆಯಿಂದ ಸಾಯಿನ ಕಾಲದಾಗ ಆ ಭಗವಂತನ ಮೋಕ್ಷ ಕೊಡು ಅಂತ ಹೇಳಿಬಿಟ್ಟಾರ ಅಪ್ಪವರು. ನಾನು ಅದನ್ನ ಮಾಡ್ತೇನ್ರಿಪ್ಪ, ನಾಳಿಂದ ಕ್ಲಾಸಿಗೆ ಬರೋದಿಲ್ಲ ಅಂತೇಳಿ ಯಾರ whenever you think that will determine your next birth, I should do whatever my last job. So until death, I can do any karma, any akrama. ಅಲ್ಲಿವರೆಗೆ ಏನೇನ್ ತಿಳ್ಬೇಕು, ಏನೇನು ಉಣ್ಬೇಕು, ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು ಎಲ್ಲ ಮಾಡಿ ಮುಗಿಸಿ ನಾ ಬರ್ತೇನಿ ಅಂತ ಅನ್ನೋರು ಯಾರು ಮಾಡ್ತೀನಿ. ಮತ್ತೆ ಅವ್ರ ಬಗ್ಗೆ ಹೇಳ್ತಾರೆ, ಅಕ್ರಮ ಎಲ್ಲ ಮಾಡ್ತೀನಿ, ಲಾಸ್ಟಿಗೆ ನಾನು ಪರಮಾತ್ಮ ನೆನೆಸಿ ಮೋಕ್ಷವನ್ನು ಹೊಂದ್ತೇನಿ ಅನ್ನೋರು ಯಾರು ಇದ್ರೆ ಹೇಳ್ತಾರೆ ವಿಷಯ. ಅಂಡ್ ವೆನ್ ಐ ನೋ ಡೆತ್ ಈಸ್ ಗೋಯಿಂಗ್ ಟು ಕಮ್, ದೆನ್ ವಾಟ್ ಟು ಡೂ, ಥಿಂಕ್ ಆಫ್ ದ ಲಾರ್ಡ್ ಅಂಡ್ ವಾಟ್ ಎವರ್ ಯು ವಾಂಟ್, ವಿ ವಾಂಟ್ ಟು ಚೀಟ್ ದ ಲಾರ್ಡ್. ಭಗವಾನ್ ಸೇಸ್ ಅರ್ಜುನ ದಟ್ ವುಡ್ ನಾಟ್ ವರ್ಕ್. ನಾನು ಭಗವಂತಗೆ ನಾ ಏನೆಲ್ಲ ಮಾಡ್ತೀನಿ, ಕೊನೆಗಾಲದಾಗ ಭಗವಂತ ನನಗೆ ಮೋಕ್ಷ ಕೊಡು ಅಂತ ಕೇಳ್ಬಿಟ್ಟೆ. ಹಿಂಗ ಅನ್ನೋರಿದ್ರ ಭಗವಂತ ಅಂತಾನ, ಅರ್ಜುನ ಅಂತಾನ, ಅರ್ಜುನ ನೀನು ಭಗವಂತಗೆ ಮೋಸ ಮಾಡಕ್ ಆಗುದಿಲ್ಲ. ಬಿಕಾಸ್ ಆಫ್ ಮೆನಿ ರೀಸನ್ಸ್, ಹಲವಾರು ಕಾರಣದಾವ. ಯಾಕಂದ್ರೆ ದ ಫಸ್ಟ್ ರೀಸನ್ ಈಸ್, ಹೌ ಡು ಯು ನೋ ದ್ಯಾಟ್ ಇಟ್ ಈಸ್ ಯುವರ್ ಅಂತಕಾಲ. ಒಂದೇದು, ಇದು ನನ್ಗೆ ಅಂತಕಾಲ ಸಮೀಪಿಸ್ತು ಅಂತ ಯಾರು ಹೇಳ್ತಾರೆ ನಿನ್ಗೆ ಗೊತ್ತಾಗತ್ತೆ? ನನ್ನ ಅಂತಕಾಲ ಬಂತ್ರಿ, ಇನ್ನೊಂದ ಬಹಳ ಅಂದ್ರೆ 5 ನಿಮಿಷಕ್ಕೆ ಸಾಯ್ತೇನಿ ಅಂತ ಯಾರಿಗಾರ ಗೊತ್ತಾಗತ್ತೆ? ಒಂದೇದ್ದು ಕಾರಣ. ಇದು ಯಮಧರ್ಮರಾಜ ಸೆಂಡ್ ಯು ಲೆಟರ್. ಏನ್ ಯಮಧರ್ಮರಾಮ ನಿಮ್ಗೆ ಇಲ್ಲಪ್ಪ, ನಾನು ಇಂಥ ತಾರೀಕಿಂದು ಇಂಥ ಗಂಟೆ ಇಂಥ ಟೈಮಿಗೆ ಬರ್ತೇನೆ ನಿಮ್ಮ ಮನೆಗೆ, ತಯಾರಿ ಇರು ನೀನು, ನಾನು ನಿನ್ ಕರ್ಕೊಂಡು ಹೋಗಿ ಬರಾಗತ್ತೇನೆ ಅಂತ ಏನು ಅಪಾಯಿಂಟ್ಮೆಂಟ್ ಕೊಟ್ಟ, ಲೆಟರ್ ಕೊಟ್ಟ? ಇಲ್ಲ. ಆನ್ ಸಚ್ ಅಂಡ್ ಸಚ್ ಎ ಡೇಟ್, ಆನ್ ಸಚ್ ಎ ಸಚ್ ಅಂಡ್ ಟೈಮ್ ಯು ವಿಲ್ ಡೈ ಅಂತ ಯಾರು ನಿಮ್ಗೆ ಇಂಥ ತಾರೀಕಿಗೆ ಇಂಥ ಟೈಮಿಗೆ ನಾ ಸಾಯ್ತೀವಿ ಅಥವಾ ನೀ ಸಾಯ್ತಿ ಅಂತ ಯಾರು ಹೇಳಿಕೊಟ್ಟರು? ಇಲ್ಲ. ಸೊ ವಿ ಡು ನಾಟ್ ನೋ ವೆದರ್ ಯಮಧರ್ಮರಾಜ ಡಿಸೈಡ್ಸ್ ಆರ್ ಇವನ್ local auto rickshaw water lorry decide. ಯಮಧರ್ಮರಾಜನೂ ಡಿಸೈಡ್ ಮಾಡಂಗಿಲ್ಲಂತ. ದಾರ್ಯಾಗ ಹೋಗ್ಬೇಕಾರ ಯಾವನದ ಆಟೋ ರಿಕ್ಷಾದ ಹೊಡ್ಕೊಂಡು ಹೋಗ್ತಾನಂದ್ರೆ ಅವನು ಏನೋ ಅವನಿಗೂ ಗೊತ್ತಿರೋದಿಲ್ಲಂತ, ಇವ್ ಹೊಡ್ಕೊಂಡು ಹೋಗ್ಬೇಕನ್ನು. ಆಟೋ ರಿಕ್ಷಾ ಡ್ರೈವರ್ ಗೊತ್ತಿರಂಗಿಲ್ಲ, ಅಥವಾ ಯಾವ ಲಾರಿ ಅವ್ನು ಹೊಡ್ಕೊಂಡು ಹೋಗ್ತಾನಂದ್ರೆ ಅವನಿಗೂ ಗೊತ್ತಿರೋದು, ಇವನು ಹೊಡಿತೆ ಅನ್ನೋದು ಅವನಿಗೂ ಗೊತ್ತಿರೋದಿಲ್ಲ. I don't know, though therefore there is no question of planned thinking at the time of death. That is number one problem. ಇದು ಒಂದೇ ಸಮಸ್ಯೆ. ಬಹಳ ಸಮಸ್ಯೆ ನಾವಂದ್ರಲ್ಲಿ ಯಾವ್ಯಾವ ಸಮಸ್ಯೆಗಳದಾವ ಹೇಳ್ತಾ ಹೋಗ್ಬೋದು. ಇದು ನಂಬರ್ 1 ಸಮಸ್ಯೆ. ಸಾವು ಯಾವ ಡೇಟ್ ಯಾವ ಟೈಮಿಗೆ ಬರ್ತದ. And the second problem is the thought of a person is based on 2 forces. ಒಬ್ಬ ಮನುಷ್ಯನ ವಿಚಾರ 2 ಘಟಕಗಳ ಮ್ಯಾಗ ಅವಲಂಬಿತದ. ಏನು ಮೊನ್ನೆದ್ದು ಏನು ಅಂದ್ರೆ ಅವನ ಮನುಷ್ಯಂದು ವಿಲ್ ಪವರ್, ಇಚ್ಛಾಶಕ್ತಿ. ಆ ಮನುಷ್ಯನ ವೈಯಕ್ತಿಕ ಸಹಾಯದಲ್ಲ, ಅವನ ಇಚ್ಛಾಶಕ್ತಿ ಮ್ಯಾಗ ಅವಲಂಬನೆ ಆಯ್ತ. ಮತ್ತೆ ಎರಡನೇದು ಏನಂದ್ರ ಅವನ ವಾಸನಾ, ಅವನೇನು ವಾಸನ ಅದ, ಪ್ರಬಲ ವಾಸನೆ ಯಾವ್ದೈತ ಒಂದು, ಆ ವಾಸನೆ ಮ್ಯಾಗ
ಅವನ ವಿಚಾರಗಳು ಇರ್ತಾವ ನೋಡಿ. ವಾಸನಾ ಒಂದು ಇಚ್ಛಾಶಕ್ತಿ, ಇವು ಎರಡು ಶಕ್ತಿಗಳ ಮ್ಯಾಗ ಅವ ಏನು ವಿಚಾರ ಮಾಡಕತ್ತ ಅನ್ನೋದು ಅದು ಅವಲಂಬಿತ ಅದ. Our thought process is governed by will or and our vasana. Vasana means what? Our habit, our samskara, our mental impressions. ಮನಸ್ಸಿನಾಗ ಸಂಸ್ಕಾರಗಳು ಮೂಡಿರ್ತಾವ ಏನ್ರಿ, ಅವ ಹಗಲೆಲ್ಲ ಹೊರಹೊಮ್ತಾವ. ನಾವ್ ಏನ್ ಉಂಡಿರ್ತೀವಿ ಅವ ಡೇಗ್ ಬರ್ತಾವ್ರಿ. ನಾವು ಬರೇ ಅಕ್ರಮ ಮಾಡ್ತೇನಿ, ನಾ ಏನೆಲ್ಲ ಮಾಡಿ ಬರ್ತೇನೆ ಅಂದ್ರೆ ಅವ ವಾಸನೆ ಇರ್ತಾವ. ಇಲ್ಲ ನಾ ಪರಮಾತ್ಮನ ಧ್ಯಾನ ಮಾಡ್ಕೊಂಡು ಕೂತಿರ್ತೇನೆ ಅಂದ್ರೆ ಅವ ವಾಸನೆ ಬರ್ತಾವ. Now at the time the thought that we have in our mind will be decided by one of the two. We ಎರಡರಾಗ ನಮ್ಮ ನಿರ್ಣಯ ಆಗತ್ತೆ ನೋಡ್ರಿ. ಕಾಲಘಟ್ಟದಲ್ಲಿ, ಸಾಯು ಕಾಲಘಟ್ಟ ನಮ್ಗೆ ಗೊತ್ತಿಲ್ಲ, ಆ ಕಾಲಘಟ್ಟದಲ್ಲಿ ಯಾವ ವಾಸನ ಮಾಡದವ. ಭಗವದ್ಗೀತಾ 7ನೇ ಅಧ್ಯಾಯ ಏನ್ ಹೇಳ್ತದ, 8ನೇ ಅಧ್ಯಾಯ ಏನ್ ಹೇಳ್ತದ, 15ನೇ ಅಧ್ಯಾಯ ಏನ್ ಹೇಳ್ತದ, 12ನೇ ಅಧ್ಯಾಯ ಏನ್ ಹೇಳ್ತದ ಅನ್ಕೋಂತ ಅವ ಸತ್ ಅಂತ ತಿಳ್ಕೊಡ್ರಿ. ಅವ ಅದ ಪ್ರಬಲವಾದ ವಿಚಾರ ಇರ್ತೈತಿ, ಅದ ವಾಸನ ಇರ್ತಾವ. ಮತ್ತ ಅವನ ಇಚ್ಛಾಶಕ್ತಿ ಇಲ್ಲ, ನಾನು ಏನದ ಇಲ್ಲಿ ಮಠನು ದಳದಿದ್ದೆ, ಅದಕ್ಕ ದಿವಸಾನು ಶ್ರವಣ ಮನನ ನಿಧಿಧ್ಯಾಸನ ಮಾಡೇನಿ, ನಿಜಗೊಂಡ್ರ ಶಾಸ್ತ್ರ ಅಭ್ಯಾಸ ಮಾಡೇನಿ, ಪ್ರಸ್ಥಾನ ಅಭ್ಯಾಸ ಮಾಡೇನಿ, ನನಗೇನದ ನಿರಾಕಾರ ನಿರ್ಗುಣ ಬ್ರಹ್ಮ ತತ್ವ ತಿಳ್ಕೊಳಕ್ಕಾಗ್ಲಿಲ್ಲ ನನ್ನ ಮನಸ್ಸಿಗೆ. ಆದ್ದರಿಂದ ನಾನು ಏನ್ ಮಾಡಾಕತ್ತೇನೆ ಅಂತಂದ್ರೆ ಸಗುಣ ಬ್ರಹ್ಮನ ಉಪಾಸನೆ ಮಾಡಾಕತ್ತೀನಿ. ಆದ್ರ ಕೊನೆಗಳಿಗೆ ಬರುವ ಏನದ ಯಾವಾಗ ಬರ್ತೈತೆ ಗೊತ್ತಿಲ್ಲ. ಆದ್ರಿಂದ ಪರಮಾತ್ಮ ನನಗೇನದ ಮೋಕ್ಷವನ್ನ ಕೊಡು, ಮೋಕ್ಷವನ್ನ ಕೊಡು, ಮೋಕ್ಷವನ್ನ ಕೊಡು ಅನ್ಕೋಂತಲೇ ಇರ್ಬೇಕವ. ಅಂದಾಗ ಅವ ಕ್ರಮ ಮುಕ್ತಿ ಆಗ್ತದ. ಅವನು ಸುದ್ದಿ ಇದು ಕ್ರಮ ಮುಕ್ತಿ ಅನ್ನೋದು, ನಮ್ಮೆಲ್ಲರ ಸುದ್ದಿ ಅಲ್ಲ. ಯಾರಿಗೆ ನಿರಾಕಾರ ನಿರ್ಗುಣ ಬ್ರಹ್ಮ ತತ್ವ ಇಲ್ಲೇ ತಿಳಿತದ ಅವ್ರ ಸುದ್ದಿ ಅಲ್ಲಿದು. ಯಾರ ಮನಸ್ಸಿಗೆ ನಿರಾಕಾರ ಬ್ರಹ್ಮ ಉಪಾಸನೆ ಮಾಡ್ಲಿಕ್ಕೆ ಬರಲ್ಲ, ಸಗುಣ ಬ್ರಹ್ಮ ಉಪಾಸನೆ ಮಾಡೋದು ಅಷ್ಟ ಸಾಧ್ಯದ, ಅವ್ರಿಗೆ ಕ್ರಮ ಮುಕ್ತಿ ಹೇಳಾಕತ್ತಾನ ಭಗವಂತ. ಅವನ ವಾಸನೆಗಳು ಮತ್ತು ಇನ್ನೊಂದೇನು, ಅವನ ಇಚ್ಛಾಶಕ್ತಿ ಮ್ಯಾಗ ಅವಲಂಬಿತದ ಅವನ ವಿಚಾರಗಳು. And sometimes the will becomes successful, sometimes the vasana becomes successful. ಅವೆರಡರಾಗ ಒಮ್ಮೊಮ್ಮೆ ಇಚ್ಛೆಗೆ ಬಲ, ಇಚ್ಛೆಗೆ ಯಶಸ್ಸು ಸಿಗ್ತದೆ, ಒಮ್ಮೊಮ್ಮೆ ವಾಸನೆಗೆ ಇದು ಸಿಗ್ತದೆ, ಯಶಸ್ಸು ಸಿಗ್ತದೆ. ಅವು ಎರಡೂ ಕಾರಣ ಅದಾವ. Which one will know when you try to sit in meditation? ಅದ್ರಾಗ ಯಾವ್ದು ಪ್ರಬಲ ಅದ ಅನ್ನುವಂಥದ್ದು ನೀವು ಧ್ಯಾನಕ್ಕೆ ಕೂಡ್ರಿ ಗೊತ್ತಾಗ್ತದೆ. ಇಚ್ಛಾಶಕ್ತಿ ಬಲ ಇದೆಯೋ ಅಥವಾ ನಮ್ದು ವಾಸನಾ ಬಲ ಐತೆ ಅನ್ನೋದು ಧ್ಯಾನಕ್ಕೆ ಕೂಡ್ರಿ, ನಿಮ್ಗ ಗೊತ್ತಾಗ್ತದ ಅಂತಾರಪ್ಪ. The will decides Rama Rama Rama, Rama decides, and the vasana decides everything else other than Rama Rama Rama. ನೋಡ್ರಿ ಅವ್ರು ಏನಂತಾರ ಅಪ್ಪವರು, ಅವ ಮನಸ್ಸು ಮಾಡ್ಯಾನ ಏನು, ರಾಮ್ ರಾಮ್ ಜೈ ಜೈ ರಾಮ್ ಜೈ ರಾಮ್ ಸೀತಾರಾಮ್. ಯಾವ್ದೋ ಒಂದು ವಾಕ್ಯ ಕೊಟ್ಟಾನ ಗುರು, ನಾಮ ಸಂಕೀರ್ತನ ಕೊಟ್ಟಾನ, ಓಂ ನಮ ಶಿವಾಯ ಅಥವಾ ರಾಮ್ 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 ಏನೋ ಕೊಟ್ಟ. ಅದರ ಅನ್ನುವಂತ ಮನಸ್ಸು ಅನ್ನಾಗತೈತಿ, ಇಚ್ಛಾಶಕ್ತಿ ಅನ್ನಾಗತೈತಿ, ಆ ವಾಸನ ಅಂತೈತಿ. ಅದ ವಾಸನ ಅದು ಬಿಟ್ಟೈತಿ, ಅದ್ರಾಗ ಏನೈತಿ ಬಿಡು, ಇದೇನ್ ಎತ್ಕೊಳತೈತಾವ. ಸೊ ದೇರ್ ಇಸ್ ಎ ಕಾನ್ಸ್ಟಂಟ್ ಕ್ಲಾಶ್ ಬಿಟ್ವೀನ್ ವಿಲ್ ಅಂಡ್ ವಾಸನ. ನಮ್ಮೊಳಗ ಈ ವಾಸನೆಗಳಿಗೂ ಮತ್ತು ನಮ್ಮ ಇಚ್ಛಾಶಕ್ತಿಗೂ ಅಲ್ಲಿ ಫೈಟಿಂಗ್ ಇರ್ತದ ಆತ್ಮೀಯರೇ. ಅವು ಯಾವಾಗ ಗೊತ್ತಾಗತ್ತೆ, ಅದು ಧ್ಯಾನಕ್ಕೆ ಕೂಡ್ಲಿ ಗೊತ್ತಾಗತ್ತೆ, ಅಲ್ಲಿ ಮಟ ನಿಮ್ಗೆ ಗೊತ್ತಾಗುದು. Will planning one thing and vasana deciding one thing, and as we grow older and older the vasana become more and more powerful. ಯಾವಾಗ ನಾವು ವಯಸ್ಸು ಹೆಚ್ಚಿಗೆ ಆಗ್ತದ, 60, 65, 70, 75 ಆಗ್ತೇವಲ್ಲ, ಅವಾಗ ನಮ್ಮ ಇಚ್ಛಾಶಕ್ತಿ ಕಡಿಮೆ ಆದ್ರೂ ನಮ್ಮ ವಾಸನಾ ಮಾತ್ರ ಕಡಿಮೆ ಆಗುದಿಲ್ಲ ಆತ್ಮೀಯರೇ. Because they have a momentum which is called by 50 years, 60 years, 70 years of habitual thinking. 50, 60, 70 ವರ್ಷ ಬಿಡ ನಾವೇನ್ ವಿಚಾರ ಮಾಡಿರ್ತೇವಲ್ಲ, ಅವೇ ವಾಸನೆಗಳು ಆ ಮನಸ್ಸಿನ ಮ್ಯಾಗ ಮುದ್ರಿತ ಆಗಿರ್ತಾವ, ಪ್ರಿಂಟ್ ಹೊಡೆದಿರ್ತಾವ. ಅವು ವೆದರ್ ಯು ಆರ್ ಥಿಂಕಿಂಗ್ ಆರ್ ನಾಟ್, ದೇ ಗೋ ಆನ್. ನೀವು ವಿಚಾರ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅವ ಸರಪಣಿ ಒಳಗೆ ನಡೆದ ಬಿಟ್ಟಿರ್ತದೆ. As we grow older and older, ವಾಸನ becomes stronger and stronger. ನಾವ್ ಹೆಂಗ್ ವಯಸ್ಸಾಗ್ತದ ಹಂಗ ನಮ್ಮ ವಾಸನೆಗಳು ಪ್ರಬಲ ಆಕಾವ. Our subconscious is saturated with thought. ನಮ್ಮ ಮನಸ್ಸಿನೊಳಗ ಒಂದು ಅಂತರ ಮನಸ್ಸದ,
ಸಬ್ ಕಾನ್ಶಿಯಸ್ ಲೆವೆಲ್ ಅಂತೀವಿ. ಅಲ್ಲಿ ಹೋಗಿ ಅವು ಸಂಗ್ರಹ ಆಗಿರ್ತಾವ, ನಮ್ದು ಪ್ರಬಲ ಇಚ್ಛೆಗಳು ಅಲ್ಲಿ ಕುಂತಿರ್ತಾವ. ವಿಚ್ ವಿ ಹ್ಯಾವ್ ಡಂಪ್ಡ್ ಇನ್ ಲಾಸ್ಟ್ ಸೋ ಮೆನಿ ಇಯರ್ಸ್. ನಾವು ಅನೇಕ ಜನ್ಮಾಂತರದಲ್ಲಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅಂಡ್ ದ ವಿಲ್ ಬಿಕಮ್ಸ್ ಫೀಬಲ್ ಅಂಡ್ ಫೀಬಲ್. ಅಲ್ಲಿ ಇಚ್ಛಾಶಕ್ತಿ ಕಡಿಮೆ ಹಾಕೋಂತ ಹೋಗ್ತದ, ವಾಸನ ಬೆಳ್ಕೊಂತ ಹೋಗ್ತದ ವಯಸ್ಸಾದಂಗ. And even when we are young, we are finding it difficult to think what we want. ಹಳೆ ವಯಸ್ಸಿನಾಗ ಅವಾಗ ಒಂದು ನಮೂನಿ ಕಾಲ, ನಮ್ಮ ಆಶೆಗಳ ಆಕಾಂಕ್ಷೆಗಳ ಬೇರೆನೆ ಇರ್ತಾವ. Then what to talk about the moment of death? ಸಾವಿನ ಸಮಯದಾಗ ಈ ನಮೂನಿ ಆಗ್ತದ, ಹಳೆಯದಾಗ ಒಂದು ನಮೂನಿ ಆಗ್ತದ. ಆದ್ದರಿಂದ ನಾವು ಮೋಕ್ಷದಿಂದ ವಂಚಿತರಾಗವ್ರ ಬಹಳ ಜನ. ಪ್ರಾಕ್ಟಿಸ್ ಬೇಕದು. It is almost impossible for us to control our thought process at the time of death. ನಾವು ಒಮ್ಮಗಲೇ ಸಾಯಿ ಹೊತ್ನಾಗ ನೆಲೆಸಿ ಸಾಯ್ತೀನಿ, ನನ್ನ ಕ್ರಮಮುಕ್ತಿ ಆಗ್ತದ ಅನ್ನುವಂಥವ್ರು ಯಾರು ಇದ್ರೆ ಅಸಾಧ್ಯ. ಯಾಕಂದ್ರೆ ಈ ಇಚ್ಛಾಶಕ್ತಿ ಮತ್ತು ವಾಸನ ಏನದಾವ ಇವು ಒಂದಕ್ಕೊಂದು ತಾಕಲಾಟ ಹಾಕ್ತಿರ್ತಾವ ಒಳಗ. And therefore Krishna says, ಆದ್ರಿಂದ ಭಗವಂತ ಹೇಳ್ತಾನೆ, the only alternative method is what? ಏನಪ್ಪಾ ನಮಗ ಇರುವಂತ ದಾರಿ ಅಂದ್ರೆ, ಇವರ ವಾಸನಾ ಮಸ್ಟ್ ಬಿ ಶುಭ ವಾಸನ. ಅಶುಭ ವಾಸನೆಗಳನ್ನು ತೆಗೆದು ಶುಭ ವಾಸನೆಗಳನ್ನು ಇಟ್ಕೋಬೇಕು. ಅವು ಹೆಂಗಿರ್ಬೇಕು? ಭಗವಂತನಿಗೆ ಸಂಬಂಧಪಟ್ಟಂತ ವಾಸನೆಗಳಿರ್ಬೇಕು. ಲೌಕಿಕ ವಿಷಯಗಳ ಸಂಬಂಧಪಟ್ಟಂತ ವಾಸನೆಗಳನ್ನು ಆದಷ್ಟು ಇಟ್ಕೊಳ್ಳೇಬಾರದು, ಕಡಿಮೆನೇ ಮಾಡಬೇಕು. You have to saturate your subconscious mind with ಈಶ್ವರ ಚಿಂತನ. ನಮ್ಮ ಅರಿವಿನ ಆಳದಲ್ಲಿ ನಮಗೆ ಏನಿರ್ಬೇಕು ಅಂದ್ರೆ ಈಶ್ವರ ಚಿಂತನ ಇರ್ಬೇಕು ಅಂತ. ಒಬ್ಬವ ಋಷಿ ಒಂದು ನದಿ ದಂಡಿ ಮ್ಯಾಗ ಕುತ್ಕೊಂಡು ತಪಸ್ ಮಾಡಾಕತ್ತಿದ್ನಂತ. ಅವ ಹಿಂದಿನ ಒಂದು ಸಂಸ್ಕಾರ ಏನಿತ್ತಪ್ಪ ಅಂತಂದ್ರ ಈ ಇದ್ರಾವಿದ್ದಂತ ಏನು ಏನಂತಾರ ಅವ್ರಿಗೆ, ಈ ಇದು ಅಂತಾರಲ್ರಿ, ಮೀನ ಹಿಡಿತಾರ, ಎಂತ ಬಂದದು ಸನ್ಯಾಸ ಆಶ್ರಮ ತಗೊಂಡು ನಾನು ಕೂತಿದ್ನಂತೆ. ಎಲ್ಲೇ ಒಂದು ನದಿ ದಂಡೆ ಮೇಲೆ ಕುಂತಾಗ ಒಬ್ಬ ಬಲಿ ಬೀಸಿದ, ಅವಂಗ ಏಡಿ ಸಿಕ್ಕಿತ್ತಂತ. ಏಡಿ ಅದ್ರ ಮ್ಯಾಗ ಅದನ್ನ ಎಷ್ಟ ಹೊಡೆದ್ರು ಕೈ ಸಿಕ್ತಿದ್ದಿಲ್ಲ ಅಂತ. ಅದನ್ನ ಅವ ಏನ್ ಮಾಡಿದಂತ, ಅವ ಸ್ವಾಮಿ ಧ್ಯಾನ ಕೂತಿದ್ನಲ್ಲ, ಅವನ ಸಂಸ್ಕಾರ ಇತ್ತಲ್ಲ, ಅದು ಬೆಸ್ತ ಸಂಸ್ಕಾರ ಇತ್ತಲ್ಲ, ಅದು ಹೊಟ್ಟಿ ಮೇಲೆ ಹೊಡಿಬೇಡ, ದುಬ್ಬದ ಮೇಲೆ ಹೊಡಿ ಸಾಯ್ತೈತಿ ಅನ್ನು ಏಡಿಗೆ. ನೋಡ್ರಿ ಅವ ಹೇಳ್ಬೇಕಲ್ಲ ಆ ಮಾತನ್ನ. ಯಾರು ಅವ ಸನ್ಯಾಸಿ ಆದವ ಧ್ಯಾನ ಕುಂತಾನ ಧ್ಯಾನ ಕುಂತ ಏನ್ ಹೇಳ್ತಾನ, ಆ ಏಡಿಗೆ ದುಬ್ಬದ ಮೇಲೆ ಹೊಡಿ ಅಂದ ಸಾಯ್ತೈತಿ ಅಂತ ಹೇಳಿ. ಹಂಗ ಸಂಸ್ಕಾರಗಳು ಬಂದ್ಬಿಡ್ತಾವ. ಅದು ನೋಡುತ್ತೇನ, ಅದು ವಾಸನ ಬಂದ್ಬಿಡ್ತಾವ, ಎದ್ದು ಬಿಡ್ತಾವ. ಅದಕ್ಕ ಆ ವಾಸನೆಗಳ ಪ್ರಬಲ ವಾಸನೆಗಳನ್ನ ಏನ್ ಮಾಡಬೇಕು, ಪರಮಾತ್ಮ ಸಂಬಂಧಪಟ್ಟ ವಾಸನೆಗಳನ್ನ ಬೆಳೆಸ್ಕೊಡ್ರಿ. ಅಂದ್ರೆ ನಿಮ್ಗ ಕ್ರಮಮುಕ್ತಿ ಆಗ್ತದೆ. Therefore Krishna says the only alternative method is what? Your vasana must be Shubha vasana, godly vasana. You have to saturate your subconscious mind with Ishvara Chintanam, Devi Sampat, and then alone, even if your will is feeble or not there, and even if your person is in coma or your will is not there, the subconscious will have to what? Our own, what is called as, he has trained his mind. Nodri, Namma ವಾಸನೆಗಳು ಪ್ರಬಲ ಇರ್ಬೇಕು. ಎಲ್ಲಿ? ಭಗವಂತನ ಬಗ್ಗೆ ಪ್ರಬಲ. ಆಮ್ಯಾಗ ನಮ್ಮ ಇಚ್ಛೆಗಳು ಪ್ರಬಲ ಇರ್ಬೇಕು. ನಾವು ಸಾಯಿ ಹೊತ್ನಾಗ ಕೋಮಾದಾಗ ಹೋಗಿರ್ಲಿ, ಆ ಮನಸ್ಸಿನಾಗ ಆ ವಾಸನೆಗಳು ಪ್ರಬಲ ಇದ್ವು ಅಂದ್ರೆ ಅದು ಕ್ರಮಮುಕ್ತಿ ಆಗ್ಲಿಕ್ಕೆ ಸಾಧ್ಯದ ಅಂತ ಭಗವಂತ ಇದೆ ಹೇಳ್ತಾ ಇದ್ದ ರಹಸ್ಯ. ಅಂಡ್ therefore Krishna says, don't try to deceive me. ನನಗೆ ಮೋಸ ಮಾಡಕ್ ಹೋಗ್ಬಾರ್ದು. ಜೀವಾತ್ಮ, ಕೊನೆಗಾಲದಾಗ ನಾನು ನಿನ್ನ ಧ್ಯಾನಿಸ್ತೇನೆ, ನಾನು ನಾಳಿಂದ ಕ್ಲಾಸಿಗೆ ಅನ್ನಕ್ ಹೋಗ್ಬೇಡಪ್ಪ, ನಾಳಿಂದ 5 ನಿಮಿಷ ಮೊದಲು ಬರ್ಬೇಕು ಅವ್ನಿಗೆ ಕ್ಲಾಸಿಗೆ ಅಂತ ಹೇಳ್ತಾನೆ. That will not work. ನೀ ಹಂಗ್ ಮಾಡ್ತಿ ಅಂದ್ರೆ ಆಗೋದಿಲ್ಲ. If you have to think of Lord at the last moment, preparation should start from now itself. ನಾ ಕೊನೆಗಳಿಗೆ ಪರಮಾತ್ಮ ನೆನೆಸಿ ಸಾತು ನಾನು ಕೊನೆಗೆ ನಾನು ಕ್ರಮಮುಕ್ತಿ ಹೊಂದ್ತೀನಿ ಅನ್ನುವಂಥವ್ರು ಏನದಿರಲ್ಲ, ಅವ್ರು ಇವತ್ತಿನಿಂದ ಚಾಲು ಮಾಡ್ರಿ ನಿಮ್ದು ಸಾಧನೆಯನ್ನು. Next year you should not say,
Next month, you should not say. Next week, you should not say. Next day, you should not say. Next hour, you should not say. ಇಲ್ರಿ ನಾ ಮುಂದಿನ ವರ್ಷ 2025 ಜನವರಿಯಿಂದ ಪ್ರಾರಂಭ ಮಾಡ್ತೀನಿ ಅನ್ನಕ್ ಹೋಗ್ಬೇಡ್ರಿ. ಇಲ್ರಿ ನಾ ಮುಂದಿನ ತಿಂಗಳ ಡಿಸೆಂಬರ್ 1 ಚಾಲು ಮಾಡ್ತೀನಿ ಅನ್ನಕ್ ಹೋಗ್ಬೇಡ್ರಿ. ಇಲ್ರಿ ನಾ ಮುಂದಿನ ಸೋಮವಾರದಿಂದ ಚಾಲು ಮಾಡ್ತೀನಿ ಸಾಧನೆ ಅನ್ನಕ್ ಹೋಗ್ಬೇಡ್ರಿ. ಇಲ್ರಿ ನಾಳೆ ಮುಂಜಾನೆ ಚಾಲು ಮಾಡ್ತೀನಿ ಅನ್ನಕ್ ಹೋಗಿ ಈಗ ಚಾಲು ಮಾಡ್ರಿ ಸಾಧನೆಯನ್ನ. ಭಗವಂತ ಏನಂತಾರ ಈಗ ಚಾಲು ಮಾಡ್ರಿ. ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಸಾಯ್ಲಿಕ್ಕೆ ಕ್ರಮ ಮುಕ್ತಿಯನ್ನು ಹೊಂದಲಿಕ್ಕೆ ಈಗ ತಯಾರಾಗಿಬಿಡ್ರಿ, ಈಗ ಧ್ಯಾನ ಮಾಡ್ರಿ. ಈಗ ನಮಗೇನದ ಭಗವಂತ ನನಗ ಮೋಕ್ಷವನ್ನು ಕೊಡು ಕೇಳ್ಕೊಂತ ಇರ್ಬೇಕು. ಪ್ರಿಪರೇಷನ್ ಈಗ ಚಾಲು. ರಿಹರ್ಸಲ್ ಫಾರ್ ಡೆತ್ ಇಟ್ ಶುಡ್ ಬಿ ಗಾಡ್. ಇದಕ್ಕೇನಂತಾರ ಸಾಯ್ಲಿಕ್ಕೆ ತಯಾರಿ. ಎಲ್ಲರೂ ಅಭ್ಯಾಸ ಮಾಡಕ್ ತಯಾರಾಗ್ತಾರಲ್ಲ ಪರೀಕ್ಷೆ ವಿದ್ಯಾರ್ಥಿಗಳು, ಹಂಗ ನಾವು ಇವೇನದ ಸಗುಣ ಭಕ್ತವಲ್ಲ, ಯಾವ ನಿರಾಕಾರ ನಿರ್ಗುಣ ಬ್ರಹ್ಮ ತಿಳಿಯಂಗಿಲ್ಲೋ ಅವ ಏನ್ ಮಾಡ್ಬೇಕು, ಈಗಿನಿಂದ ಪ್ರಾಕ್ಟೀಸ್ ಮಾಡ್ಬೇಕು ಸಾಯಾಕ. ರಿಹರ್ಸಲ್ ಫಾರ್ ಡೆತ್ ಇಟ್ ಇಸ್ ಗಾಡ್. ಪೀಪಲ್ ಡು ನಾಟ್ ಲೈಕ್ ದಿಸ್ ಟಾಪಿಕ್. ಬಹಳ ಮಂದಿ ಈ ವಿಷಯವನ್ನ ಇದು ಲೈಕ್ ಮಾಡೋದಿಲ್ಲ. ಏನಪ್ಪಾ ಸಾವಿನ ಬಗ್ಗೆ ಮಾತಾಡ್ತಾರಲ್ಲ ಅನ್ಬಹುದು ಆತ್ಮೀಯರೇ. ದೀಸ್ ಆರ್ ಆಲ್ ಬಿಟರ್ ಫ್ಯಾಕ್ಟ್ಸ್. ಇವೆಲ್ಲ ಕಹಿ ವಿಷಯ ಹೌದು, ಆದ್ರೆ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ವಿಚ್ ವಿ ಹ್ಯಾವ್ ಟು ಫೇಸ್. ಒಂದಿನ ಒಂದು ದಿವಸ ನಾವು ಇವನ್ನ ಎದುರಿಸಲೇಬೇಕು. ಬೆಟರ್ ಬಿ ಪ್ರಿಪೇರ್ ಟು ಫೇಸ್ ದೆಮ್. ಆದ್ರಿಂದ ಅವು ಯಾವಾಗ ಬರ್ತಾವ ಗೊತ್ತಿಲ್ಲ, ಈಗ ತಯಾರು ಮಾಡಿದ್ವಿ. ಅವು ಬಂದಾಗ ಧೈರ್ಯದಿಂದ ಎದುರಿಸೋಣ. ಮರಣವೇ ಮಹಾನವಮಿ ಆಗ್ರಿ ನಮ್ಗೆ. ಅದನ್ನ ಮರಣವನ್ನು ಕೂಡ ಅವನು ಆನಂದಿಸೋಣ. And therefore Krishna, because he is interested in our well-being, he is discussing this topic even though we would not like. ನಾವು ಈ ವಿಷಯವನ್ನ ಸೇರೋದಿಲ್ಲ ಅನ್ನೋದು ಭಗವಂತ ಗೊತ್ತದ. ಏನಪ್ಪಾ ಸಾವಿರ ವಿಷಯ ಹೇಳಾಗತ್ತಲ್ಲ ಭಗವಂತ ಅನ್ಬಹುದು. ಆದ್ರೂ ಭಗವಂತ ಯಾಕಂದ್ರೆ ಇಂಥ ಸಾಧಕರು ಅದಾರ, ನಿರಾಕಾರ ನಿರ್ಗುಣ ಪರಮಾತ್ಮ ತಿಳ್ಕೊಳಕ್ ಆಗುದಿಲ್ಲ. ಅವ್ರ ಸಲುವಾಗಿ ಈ ವಿಷಯವನ್ನ ಹೇಳಾಗತ್ತಾನ ಭಗವಂತ, ತಿಳ್ಕೊಡ್ರಿ. therefore he said ಸದಾ ತದ್ಭಾವ ಭವತಿ. ಭಾವಿತಾಃ means so clean, saturated with, influenced by ತದ್ಭಾವಃ. ಈಶ್ವರ ಚಿಂತನ. ತತ್ means ಈಶ್ವರ, ಭಾವಃ means ಭಾವನಾ, ಚಿಂತಾ ಭಾವಿತಾಃ means repeated thinking which is saturated. ಯಾವಾಗಲೂ ಅದ ವಿಚಾರವನ್ನು ಮಾಡ್ಕೊಂತಿರ್ಬೇಕು. ಅದ ವಿಚಾರಗಳು ದಟ್ಟ ಆಗ್ಬೇಕು, ಅವ ವಿಚಾರಗಳು ದಟ್ಟ ಆಗ್ಬೇಕು. ಬೇರೆ ವಿಚಾರಗಳಿಗೆ ಬರ್ಲಿಕ್ಕೆ ಅವಕಾಶ ಕೊಡಬಾರ್ದು. ಅಂಡ್ ವೆನ್ ಯು ಶುಡ್ ಡೂ, ಯಾವಾಗ ಮಾಡ್ಬೇಕ್ರಿ ಇದನ್ನ? ಮುಂಜಾನೆ 7 ರಿಂದ 8 ಸಾಕಂದ್ರಿ ಮಾಡಿದ್ರ 1 ತಾಸು ಕೇಳ್ತಾರ. ಯಾವಾಗ ಮಾಡ್ಬೇಕ್ರಿ ಈಗ ಸಾಧನೆ? ದಿವ್ಸಕ್ಕೆ 10 ಮಿನಿಟ್ ಮಾಡಿದ್ರೆ ಸಾಕೇನ್ರಿ? ಮುಂಜಾನೆ 10 ನಿಮಿಷ, ಸಾಯಂಕಾಲ 10 ನಿಮಿಷ ಮಾಡಿದ್ರೆ ಸಾಕೇನ್ರಿ? ಇಲ್ಲ, ಸದಾ ಅಂತಾರ. ಯು ಶುಡ್ ಡೂ ಇಟ್ ಸದಾ. ಯಾವಾಗ್ಲೂ ಮಾಡ್ಬೇಕು. ಬೈ ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಮೇಕ್ ಯುವರ್ ಸಬ್ ಕಾನ್ಶಿಯಸ್ ಎ ಡಿವೈನ್ ಗಾಡ್ಲಿ ಓರಿಯೆಂಟೆಡ್ ಸಬ್ ಕಾನ್ಶಿಯಸ್ನೆಸ್. ನಿಮ್ಮ ಮನಸ್ಸಿನ ಅಂತರಾಳದೊಳಗ ಭಗವಂತ ಹಿಂಗ್ ಕುಂಡಿರ್ಬೇಕಲ್ಲ, ಅಲ್ಲಿ ಬೇರೆಯವ್ರ ಕುಂಡ್ರಸ್ಲಕ್ ಜಾಗ ಇರಬಾರ್ದು. ಆ ಸ್ಥಳದಲ್ಲಿ ಬೇರೆಯವ್ರಿಗೆ ಆಕ್ರಮಣ ಮಾಡ್ಲಿಕ್ಕೆ ಜಾಗ ಕೊಡದಂಗ ಇದನ್ನ ಧ್ಯಾನ ಮಾಡ್ರಿ. ದಟ್ ಈಸ್ ವೈ ಒನ್ ಗ್ರೇಟ್ ಡಿವೋಟಿ ಅಪ್ಪಯ್ಯ ದೀಕ್ಷಿತ. ಅಪ್ಪಯ್ಯ ದೀಕ್ಷಿತ ಅಂತ ಒಬ್ಬರು ಭಕ್ತರಾಗಿ ಹೋಗ್ಯಾರ ಅಂತ ಹೇಳ್ತಾರ ಅಪ್ಪ. ಎ ಗ್ರೇಟ್ ಡಿವೋಟಿ ಕಾಲ್ಡ್ ಅಪ್ಪಯ್ಯ ದೀಕ್ಷಿತ. He wanted to find out what is in subconsciousness. ಅಪ್ಪಯ್ಯ ದೀಕ್ಷಿತರು ಅಂತಾರಂತ, ಆ ನನ್ನ ಅಂತರಾಳದೊಳಗ ಮನಸ್ಸಿನೊಳಗೆ ಏನದಾನ, ಏನೈತಿ ನೋಡ್ಬೇಕು ಅಂತ ಅನಿಸ್ತದ. ಒನ್ ಮೆಥಡ್ ಆಫ್ ಫೈಂಡಿಂಗ್ ಔಟ್ ಈ ಸ್ವಪ್ನ. ನಮ್ಮ ಮನಸ್ಸಿನಾಗ ಏನೈತಿ ಅನ್ನೋದು ತಿಳ್ಕೊಬೇಕಂದ್ರ ನಮ್ಮ ಸ್ವಪ್ನ ಹೆಂಗ್ ಬೀಳ್ತಾವೋ ನೋಡ್ಕೊಳ್ರಿ ಅಂತ ಹೇಳ್ತಾರಂತ ಅಪ್ಪಯ್ಯ ದೀಕ್ಷಿತರು. ಡ್ರೀಮ್ ವಿಲ್ ಗಿವ್ ಎ ಕ್ಲೂ ಟು ವಾಟ್ ಈಸ್ ಇನ್ಸೈಡ್. ನಮಗ ಎಂತ ಕನಸು ಬೀಳ್ತಾವ್ರಿಪಾ? ಭಗವಂತ ದರ್ಶನ ಆಗ್ತದೋ, ಏನ್ ಕಳ್ಳರು ಬರಾಕತ್ತಾರೋ, ಏನ್ ಕಳುವಾಗತ್ತೈತೋ, ಏನ್ ದೊಡ್ಡ ಶ್ರೀಮಂತ ಆಗಿಯೋ, ಏನ್ ಬೇಂಡ್ ಬಾಜ್ ಲಗ್ನ ಆಗತ್ತೆ. ಮತ್ ಲಗ್ನದ ಕನಸದ ಲಗ್ನ ಬೇಂಡು ಬಾಜಾ ಬಾರ್ಸಾಕತ್ತಾರೇನು? ಅಗದಿ 18, 20, 25 ವರ್ಷ ಹುಡುಗ ಮೀಸಿ ತರುಣ ಆಗಿ ಕುಂತ್ಕೊಂಡು ನಿನ್ ಬಾಜು ಒಂದು ಹುಡುಗಿ ಕುಂತ್ಕೊಂಡು ಮೆರವಣಿಗೆ ನೋಡತೇನು? ಏನ್ ನಡೆದ ನಿನ್ ಸ್ವಪ್ನ ಏನ್ ಬೆಳಗತ್ತಾವು ನೋಡ್ಕೊರಿ. So therefore one method is dream. So he wanted to find out what is there in his subconscious mind. Okay. And therefore he took a particular milk, Erukkam Pal, from the tree called Erakku. And if you take that, a person will be
temporarily off balance. It is said, do not try that. It is said like that. That is how the story goes. And then he calls his disciples and he said, when I am not in my senses, whatever comes out of me, you please note down. ಅವ್ರು ಅಂತಾರಂತ ಅಪ್ಪೋರು, ಅಲ್ಲಿ ಒಂದು ಇದು ಐತಂತ, ಎರಕ್ಕುಮ್ಮ ಅನ್ನುವಂಥ ಗಿಡದ ಹಾಲು ತಗೊಂಡು ಆ ಹಾಲು ಕುಡಿದ್ರೆ ಮನುಷ್ಯ ಏನಾಗ್ತಾನ ಅಂದ್ರೆ ಟೆಂಪರರಿ ತನ್ನ ಅರಿವು ಕಳ್ಕೋತಾನ. ಅದನ್ನ ಯಾರು ಟ್ರೈ ಮಾಡಕ್ ಹೋಗ್ಬೇಡ್ರಿ ಅಂತಾರ. ಆ ಹಾಲು ಕುಡಿದ ನಂತರ ಅವನ ಭಾವನೆಗಳು ಏನು ಅವ ಬಡಬಡಿಸ್ತಾನ ಅದನ್ನ ಬರ್ಯಾಕ ಒಬ್ಬರಿಗೆ ಎದುರಿಗಿದ್ದವ್ ಬರ್ಯಾಕ ಹಚ್ಚಿದವ್. ಅಂದ್ರ ಆ ಡೀಪ್ ಕಾನ್ಶಿಯಸ್ ಡೀಪ್ ಅವ್ನ ಏನ ಮಂತ್ರ ಅನ್ನೋ ಏನ ಯಾವ ವಿಚಾರಗಳದಾವ ಅವು ಬಡಬಡಿಸ್ತಾವಂತಾವ ಅವಾಗ. ಅದಕ್ಕ ಅದನ್ನ ಬರ್ಕೊಳಾಕ ಒಬ್ಬರಿಗೆ ಹೇಳಿ ಅವ್ರು ಏನ್ ಮಾಡಿದ್ರು, ಶಿಷ್ಯರಿಗೆ ಹೇಳಿ ಅವ್ರು ಆ ಒಂದು ಗಿಡದ ಹಾಲನ್ನು ಕುಡಿದ್ರು. ಕ್ಯಾನ್ ವಿ ಡೂ ಇಟ್? ನಾವು ಮಾಡ್ಬೇಕೇನು? ವಾಟ್ ವಿಲ್ ಡರ್ಟ್ ವಿಲ್ ಕಮ್ ಔಟ್, whom and what we will curse, donkey, money, etc. all you have suppressed and he brings out. ಏನೇನ್ ನಾವು ಹತ್ತಿಕೇವಿ ಅವೆಲ್ಲವೂ ಹೊರಬೀಳ್ತಾವ ಅಂತ ಹೇಳ್ತಾರ ಒಪ್ಪರು. It comes out as a great stuti or hymn on Lord Shiva, his Ishta Devata. It is called ಏನಂತಾರತ್ತ ಉನ್ಮತ್ತ ಸ್ತೋತ್ರಂ, ಉನ್ಮತ್ತ ಸ್ತೋತ್ರ ಅಂತಾರ. He was Unmattha. From that only the flower is called Unmatta Poo came. The Unmatta Stotram, a Dashakam or Shatkam they say. So it is because he has practiced such a devotion. Therefore Arjuna Sada Tadbhava Bhavayanti. Be ever committed to your ultimate goal of God. ಆದ್ರಿಂದ ಯಾವಾಗ ಮಾಡ್ಬೇಕ್ರಿ ಪ್ರಾರ್ಥನೆಯನ್ನ ಮೋಕ್ಷಕ್ಕಾಗಿ ಅಂದ್ರೆ ದಿನದ 24 ತಾಸು, ವಾರದ 7 ದಿನ, ತಿಂಗಳದ 30 ದಿನ, ಆಯುಷ್ಯ ಪರ್ಯಂತ ಇದನ್ನ ಇವತ್ತಿಂದ ಸಾಧನೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಇಲ್ಲಿಗೆ ಈ ಅಧ್ಯಾಯ ಮುಗಿತು. ಇದು ಅಧ್ಯಾಯ ಅಲ್ಲ, ಈ ಶ್ಲೋಕ ಮುಗಿತು. ನಾಳೆಗೆ 7ನೇ ಶ್ಲೋಕ ಪ್ರಾರಂಭ ಮಾಡೋಣ. ನಾನು ಓದ್ಬಿಡ್ತೇನೆ 7ನೇ ಶ್ಲೋಕ. ಏನದು 7ನೇ ಶ್ಲೋಕ? ತಸ್ಮಾತ್ ಸರ್ವೇಷು ಕಾಲೇಷು ಮಾಮನಸ್ವರ ಯುದ್ಧ ಚ ಮಯಿ ಅರ್ಪಿತ ಮನೋಬುದ್ಧಿ ಮಾಮೇವ ಯೇಷ್ಯತಿ ಅಸಂಶಯಂ ಅನ್ನುವಂತ ಶ್ಲೋಕದ ಆ ಶ್ಲೋಕದ ಅರ್ಥವನ್ನು ನಾಳೆಗೆ ನೋಡೋಣ ಅನ್ನೋದಕ್ಕೆ ಇವತ್ತಿನ ಈ ವಾಕು ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ರಾಮ್.